ಇವತ್ತಿನ ರೆಸಿಪಿ ಬಂದ್ಬಿಟ್ಟು 15 ತರಹದ ಪರೋಟಗಳನ್ನ ತುಂಬ ಕಮ್ಮಿ ಸಮಯದಲ್ಲಿ ಕಮ್ಮಿ ಪದಾರ್ಥಗಳನ್ನ ಬಳಸಿ ಹಾಗೂ ತುಂಬ ಸರಳ ವಿಧಾನದಲ್ಲಿ ಸುಲಭವಾಗಿ 15 ತರಹದ ಪರೋಟ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ನಾನು ಚೈತ್ರ, ಕನ್ನಡ ದೀಪಕ ಶಾಲೆಗೆ ಸ್ವಾಗತ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ದಿನನಿತ್ಯ ಪರೋಟನ ಮಾಡೋದಕ್ಕಾಗೋದಿಲ್ಲ ಅಲ್ವಾ? ನೀವು ಈ ರೆಸಿಪಿನ ನೋಡಿದ್ಮೇಲೆ ದಿನನಿತ್ಯ ಯಾವಾಗ ಬೇಕೋ ಆವಾಗ ಪರೋಟಗಳನ್ನ ಮಾಡ್ಕೊಂಡು ತಿಂತೀರಾ. ಅಷ್ಟು ಸುಲಭ ವಿಧಾನದಲ್ಲಿ ತೋರಿಸಿದ್ದೀನಿ. ಇವತ್ತು ತೋರಿಸ್ತಾ ಇರೋಂತಹ ಪರೋಟಗಳು ತುಂಬಾ ಆರೋಗ್ಯಕರವಾಗಿ, ರುಚಿದಾಯಕವಾಗಿ, ಕಮ್ಮಿ ಪದಾರ್ಥಗಳನ್ನ ಬಳಸಿ ಹಾಗೂ ಸುಲಭವಾಗಿ ಮಾಡಬಹುದಾದಂತಹ ಪರೋಟಗಳು. ಮೊದಲನೇ ಪರೋಟ ಹೆಸರುಬೇಳೆ ಪರೋಟ. ಹೆಸರುಬೇಳೆ ಪರೋಟಕ್ಕೆ ಒಂದು ಅರ್ಧ ಕಪ್ಪು ಹೆಸರುಬೇಳೆನ ನೀರಲ್ಲಿ ಒಂದ್ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನು ಸೋಸಿ ಮತ್ತೆ ನೀರನ್ನು ಹಾಕಿ 1 ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೀನಿ. ಹೆಸರುಬೇಳೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮಗೇನೆ ಗೊತ್ತಿದೆ, ನಾನು ಹೇಳೋದೇ ಬೇಡ. ಒಂದು ಮಿಕ್ಸಿಂಗ್ ಬೌಲ್ಗೆ ನೆನೆಸ್ಕೊಂಡಿದ್ದಂತಹ ಹೆಸರುಬೇಳೆನ ನೀರನ್ನು ಸೋಸಿ ಹಾಕ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಪರೋಟ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಒಂದ್ಸರಿ ರುಚಿನ ನೋಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಸುಲಭವಾಗಿನೂ ಕೂಡ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಹೆಸರುಬೇಳೆ ಹಾಕೊಂಡ ನಂತರ 1 ಸ್ಪೂನು ಚಿಲ್ಲಿ ಫ್ಲೇಕ್ಸ್ನ ಹಾಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿನೂ ಕೂಡ ಹಾಕೋಬೋದು. ಅರ್ಧ ಸ್ಪೂನು ಕೊತ್ತಂಬರಿ ಬೀಜದ ಪುಡಿನ ಹಾಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನು ಜೀರಿಗೆನ ಹಾಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸಣ್ಣಗೆ ಹೆಚ್ಚಿರುವಂತಹ 1-2ರಿಂದ 3 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕೊಂಡ ನಂತರ ಒಂದ್ಸರಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅದರಿಂದ ಹಿಟ್ಟನ್ನು ನಾದುವಾಗ ಮಸಾಲೆ ಎಲ್ಲ ಒಂದೇ ಕಡೆ ಉಳಿಯೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಅರ್ಧ ಕಪ್ಪು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಇಲ್ಲಿ ಅರ್ಧ ಕಪ್ಪು ಹೆಸರುಬೇಳೆನ ನೆನೆಸಿ 1 ಕಪ್ ಆಗಿದೆ. ಅದಕ್ಕೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಕೈಯಿಂದಲೇ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಹಿಟ್ಟನ್ನು ಕಮ್ಮಿ ಹಾಕೊಳ್ಳಿ, ಬೇಳೆನ ಜಾಸ್ತಿ ಹಾಕೊಳ್ಳಿ. ಅದರಿಂದ ಪರೋಟ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ 1-2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಳ್ತಾ ಹಿಟ್ಟನ್ನು ನಾದ್ಕೊಳ್ಳೋಣ. ಬೆಳಗ್ಗೆ ಎದ್ದರೆ ಏನು ತಿಂಡಿ ಮಾಡಬೇಕು ಅನ್ನೋದು ಟೆನ್ಷನ್ ಆಗಿಬಿಡುತ್ತೆ, ಅಥವಾ ರಾತ್ರಿ ಊಟಕ್ಕೂ ಕೂಡ ಏನು ಮಾಡ್ಕೊಳ್ಳೋದು ಅಂತಲೂ ಅನಿಸ್ಬಿಡುತ್ತೆ. ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಕೆಲಸದಿಂದ ಬಂದ ತಕ್ಷಣ ಸಿಂಪಲ್ಲಾಗಿ ರುಚಿಯಾಗಿ ಯಾವುದಾದ್ರೂ ಒಂದು ಅಡುಗೆ ಆದರೆ ಸಾಕಪ್ಪ ಅನಿಸ್ಬಿಡುತ್ತೆ ಅಲ್ವಾ? ಆ ರೀತಿ ಎಮರ್ಜೆನ್ಸಿ ಇದ್ದಾಗ ಈ ಥರ ಪರೋಟಗಳನ್ನ ಮಾಡಿಕೊಂಡ್ರೆ, ಜೊತೆಗೆ ಚಟ್ನಿನೂ ಬೇಡ, ಸ್ವಲ್ಪ ಮೊಸರು ಅಥವಾ ಉಪ್ಪಿನಕಾಯಿ ಇದ್ದರೆ ಪರಿಸಿ ತಿನ್ನೋವಷ್ಟು ರುಚಿಯಾಗಿರುತ್ತೆ ಪರೋಟಗಳು. ತೋರಿಸಿರೋ ಅಂತಹ ಪರೋಟಗಳಿಗೆ ನೀವು ಅತಿಯಾಗಿ ತಯಾರಿ ಮಾಡ್ಕೊಳ್ಳೋಂತಹ ಅವಶ್ಯಕತೆಯೇ ಇಲ್ಲ. ಏನಿರುತ್ತೋ ಅದರಲ್ಲೇ ಪರೋಟಗಳನ್ನ ಮಾಡ್ಕೊಳ್ಬೋದು. ನಾನು ತೋರಿಸಿರೋ ಅಂತಹ ಇಷ್ಟು ಪದಾರ್ಥಗಳು ಯಾವಾಗಲೂ ಮನೆಯಲ್ಲಿ ಇದ್ದೇ ಇರುತ್ತೆ. ನೀವು ನೋಡ್ತಾ ನೋಡ್ತಾ ನಿಮಗೇನೆ ಗೊತ್ತಾಗುತ್ತೆ ಎಷ್ಟು ವಿಧದ ಪರೋಟಗಳಿದೆ ನಮ್ಮ ಮನೆಯಲ್ಲಿ, ಎನಿ ಟೈಮು ಯಾವ ಪದಾರ್ಥಗಳಿರುತ್ತೆ ಅಂತ ನಿಮಗೇನೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಈ ರೀತಿ ಸಾಫ್ಟಾಗಿ ಹೆಸರುಬೇಳೆ ಪರೋಟಕ್ಕೆ ಹಿಟ್ಟನ್ನು ನಾದ್ಕೊಂಡಿದ್ದಾಗಿದೆ. ಇದನ್ನು ಒಂದು 10 ನಿಮಿಷ ಮುಚ್ಚಿಡೋಣ. ಅದರಿಂದ ಇನ್ನೂ ಸ್ವಲ್ಪ ಸಾಫ್ಟಾಗಿ ಹಿಟ್ಟು ಚೆನ್ನಾಗಾಗುತ್ತೆ. 10 ನಿಮಿಷದ ನಂತರ ಒಂದು ಮೀಡಿಯಮ್ ಸೈಜಾಗಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ಸೈಜಾಗಿ ಬಿಲ್ಲೆನ ಮಾಡ್ಕೊಂಡಿದ್ದಾಗಿದೆ. ಸ್ವಲ್ಪ ಹಿಟ್ಟನ್ನ ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಳೋಣ. ಚಪಾತಿಗಿಂತ ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೊಳ್ಳೋಣ. ಬೇಳೆ ಹಾಕಿರೋದ್ರಿಂದ ಚಪಾತಿಗಿಂತ ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ತೆಳುವಾಗಿ ಲಟ್ಟಿಸ್ಕೊಳ್ಳೋದ್ರಿಂದ ಬೇಳೆಗಳೆಲ್ಲ ಉದುರೋಗ್ಬಿಡುತ್ತೆ ಬೇಯಿಸುವಾಗ.
ಬೇಳೆ ಪರೋಟಾನ ಲಟ್ಟಿಸ್ಕೊಂಡಿದ್ದಾಗಿದೆ. ಬಿಸಿ ಇರುವಂತಹ ತವಾಗೆ 1-2 ಸ್ಪೂನು ಎಣ್ಣೆನ ಸವರ್ಕೊಂಡು ಹೆಸರು ಬೇಳೆ ಪರೋಟಾನ ಬೇಯಿಸ್ಕೊಳ್ಳೋಣ. ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಚೆನ್ನಾಗಿ ಗರಿ ಗರಿ ಆಗೋ ತನಕ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ನಿಮಿಷದ ನಂತರ ಹೆಸರು ಬೇಳೆ ಪರೋಟಾನ ಮಗ್ಚಾಕೊಳ್ಳೋಣ. ಇದೇ ರೀತಿ ಮಗ್ಚಾಕೊಳ್ತಾ ಬೇಯಿಸ್ಕೊಳ್ತಾ ಇದ್ರೆ ಗರಿ ಗರಿಯಾಗಿ ಹೆಸರು ಬೇಳೆ ಪರೋಟ ರೆಡಿ ಆಗುತ್ತೆ. ಮಕ್ಕಳಿಗೆ ಈ ರೀತಿ ಪರೋಟಗಳನ್ನ ಮಾಡಿಕೊಟ್ರೆ ಎಷ್ಟು ಖುಷಿ ಪಟ್ಟು ತಿಂತಾರೆ ಅಲ್ವಾ. ತುಂಬಾನೇ ಆರೋಗ್ಯಕರನೂ ಕೂಡ. ಪರೋಟನ ಮಗ್ಚಾಕೊಳ್ತಾ ಈ ರೀತಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡಿದ್ದಾಗಿದೆ. ಮನೆಯಲ್ಲಿ ತರಕಾರಿ ಇಲ್ಲದೆ ಇದ್ದಾಗ ಪಲ್ಯ ಮಾಡಬೇಕು ಅನ್ನೋ ಟೆನ್ಷನ್ನು ಇರಲ್ಲ, ಅಥವಾ ಪರೋಟಕ್ಕೆ ಏನಾಕಿ ಮಾಡಬೇಕು ಅನ್ನೋ ತಲೆನೋವು ಇರೋದಿಲ್ಲ. ಸ್ವಲ್ಪ ಬೇಳೆ ಇದ್ರೆ ಈ ರೀತಿ ರುಚಿಯಾಗಿ ಆರೋಗ್ಯಕರವಾಗಿ ಪರೋಟಾನ ಮಾಡ್ಕೊಬೋದು. ಜೊತೆಯಲ್ಲಿ ಸ್ವಲ್ಪ ಮೊಸರಿದ್ರೆ ಇನ್ನೂ ರುಚಿ ಅನ್ಸ್ಬಿಡುತ್ತೆ. ಎಲ್ರಿಗೂ ಹೆಸರು ಬೇಳೆ ಪರೋಟ ತುಂಬಾನೇ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಬನ್ನಿ ಮುಂದಿನ ಪರೋಟ ಯಾವುದು ಅಂತ ನೋಡೋಣ. 1 ಮಿಕ್ಸಿಂಗ್ ಬೌಲ್ಗೆ 1.5 ಕಪ್ಪು ತುರಿದಿರೋ ಬೀಟ್ರೋಟು, 1 ಸ್ಪೂನು ಚಿಲ್ಲಿ ಫ್ಲೇಕ್ಸು, 1 ಸ್ಪೂನು ಧನಿಯಾ ಬೀಜದ ಪುಡಿ, 1/4 ಸ್ಪೂನು ಜೀರಿಗೆ ಪುಡಿ, ಹಾಗೆ 1 ಸ್ಪೂನಷ್ಟು ಬಿಳಿ ಎಳ್ಳನ್ನ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1-2ರಿಂದ 3 ಸ್ಪೂನು ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು. ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕೊಂಡ ನಂತರ ಸ್ಪೂನಿಂದ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದರಿಂದ ಹಾಕಿರುವಂತಹ ಮಸಾಲೆಗಳು ಎಲ್ಲ ಒಂದ್ಸಮವಾಗಿ ಹೊಂದ್ಕೊಳ್ಳುತ್ತೆ. ಹಿಟ್ಟನ್ನು ನಾದಲಿಕ್ಕೂ ಕೂಡ ತುಂಬಾನೇ ಸುಲಭ ಆಗುತ್ತೆ. ಮಸಾಲೆ ಒಂದೇ ಕಡೆ ಹೋಗೋದಿಲ್ಲ. 1/2 ಕಪ್ಪು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಬೀಟ್ರೋಟ್ ಪರೋಟಕ್ಕೆ ನೀರನ್ನ ಹಾಕೊಳ್ಳೋದೇ ಬೇಡ, ಅದರಲ್ಲಿ ಬಿಡುವಂತಹ ನೀರು ಸಾಕಾಗುತ್ತೆ. ಹಿಟ್ಟನ್ನು ನಾದ್ಕೊಳ್ತಾ ನಿಮ್ಗೇನಾದರೂ ತೆಳುವಾಗ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಹಾಕಿನೂ ಕೂಡ ನಾದ್ಕೊಳ್ಬೋದು. ಬೀಟ್ರೋಟಲ್ಲಿ ಒಂದೊಂದು ಸಾರಿ ಅತಿಯಾದ ನೀರಿನಂಶ ಇರುತ್ತೆ, ಅದರಿಂದ ಹಿಟ್ಟು ಎಷ್ಟು ಇಡ್ಸುತ್ತೋ ಅಷ್ಟು ಹಾಕ್ಕೊಳ್ಬೇಕಾಗತ್ತೆ. ಬೀಟ್ರೋಟ್ ಪರೋಟ ಒಂಥರ ಸಿಹಿ ಸಿಹಿಯಾಗಿ ಖಾರವಾಗಿ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹಿಟ್ಟನ್ನು ಮೃದುವಾಗಿ ನಾದ್ಕೊಂಡ ನಂತರ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಂಡು ಗಾಳಿ ಆಡದೇ ಇರೋ ರೀತಿ ಮುಚ್ಚಿಟ್ಬಿಡೋಣ. ಅದರಿಂದ ಹಿಟ್ಟು ತುಂಬಾ ಸಾಫ್ಟಾಗಿ ಇನ್ನೂ ಚೆನ್ನಾಗಾಗುತ್ತೆ. ಬೀಟ್ರೂಟ್ ಪರೋಟಕ್ಕೆ ಹಿಟ್ಟು ರೆಡಿಯಾಗಿದೆ. ಇದನ್ನು ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ಬಿಡೋಣ. ಒಂದು ಮೀಡಿಯಮ್ ಸೈಜ್ ಉಂಡೆನಾಗಿ ಮಾಡ್ಕೊಳ್ತಾ ಇದ್ದೀನಿ. ಬಿಲ್ಲೆನ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಳೋಣ. ನಾನಿವತ್ತು ಎಲ್ಲ ಪರೋಟಗಳಿಗೂ ತೋರಿಸಿರೋ ಅಂತಹ ಮಸಾಲೆಗಳಂತೂ ಯಾವಾಗಲೂ ಇದ್ದೇ ಇರುತ್ತೆ ಅಲ್ವಾ. ಎಲ್ಲ ಪರೋಟಗಳಿಗೂ ಅಷ್ಟೇ ಮಸಾಲೆಗಳನ್ನೇ ಹಾಕೋದು. ನಿಮ್ಗೇನಾದರೂ ಇಷ್ಟ ಅನ್ಸಿದ್ರೆ ಸ್ವಲ್ಪ ಗರಂ ಮಸಾಲೆನೂ ಕೂಡ ಸೇರಿಸ್ಕೊಳ್ಬೋದು. ಹೀಗಾಗಿ ಮಸಾಲೆಯುಕ್ತವಾಗಿರೋದು ಬೇಡ ಅನ್ಸಿದ್ರೆ ಗರಂ ಮಸಾಲೆನ ಸ್ಕಿಪ್ ಮಾಡ್ಕೊಳ್ಬೋದು. ಆರೋಗ್ಯಕರವಾಗಿ ಪರೋಟ ತಿನ್ನಬೇಕು ಅಂದರೆ ಈ ರೀತಿ ಮೈಲ್ಡ್ ಆಗಿದ್ರೆ ತುಂಬಾ ಚಂದ ಅನಿಸುತ್ತೆ ತಿನ್ನುವಾಗ. ಬೀಟ್ರೂಟ್ ಪರೋಟನ ಲಟ್ಟಿಸ್ಕೊಂಡಿದ್ದಾಗಿದೆ. ತವಾಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಲಟ್ಸಿರುವಂತಹ ಬೀಟ್ರೂಟ್ ಪರೋಟನ ತವಾ ಮೇಲೆ ಹಾಕ್ಕೊಳ್ಳೋಣ. ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಮಗ್ಚಾಕೊಳ್ತಾ ಬೇಯಿಸ್ಕೊಳ್ಳೋಣ. ಎಣ್ಣೆನ ಆದಷ್ಟು ಚೆನ್ನಾಗಿ ಹಾಕೋದ್ರಿಂದ ಪರೋಟ ತುಂಬಾ ಚೆನ್ನಾಗಿ ಬೇಯುತ್ತೆ ಹಾಗೂ ತುಂಬಾ ಗರಿ ಗರಿಯಾಗಿಯೂ ಕೂಡ ಆಗುತ್ತೆ. ಚೆನ್ನಾಗಿ ಹಾಕಿಲ್ಲ ಅಂದರೆ ಹಸಿ ಹಸಿಯಾಗಿರುತ್ತೆ. ಬೀಟ್ರೂಟು ಬೇಡ ಅಂದೇ ಇರೋರು ಕೂಡ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಪರೋಟ ರೆಡಿಯಾಗಿದೆ. ನಾನು ಎಲ್ಲದಕ್ಕೂ ಮೊಸರು ಕಾಂಬಿನೇಷನ್ ಕೊಡ್ತಾ ಇದ್ದೀನಿ ಅನ್ಕೋಬೇಡಿ. ನಿಮಗೆ ಬೇಕು ಅನ್ಸಿದ್ರೆ ಚಟ್ನಿನೂ ಕೂಡ ಮಾಡ್ಕೊಳ್ಳಿ. 15 ರೀತಿ ಪರೋಟ ತೋರಿಸ್ತಾ ಇದ್ದೀನಿ. ಮುಂದಿನ ಪರೋಟಕ್ಕೆ ರೆಡಿ ಮಾಡ್ಕೊಳ್ಳೋಣ. 1 ಮಿಕ್ಸಿಂಗ್ ಬೌಲ್ಗೆ 1.5 ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮೃದುವಾಗಿ ಹಿಟ್ಟನ್ನು ನಾದ್ಕೊಂಡ್ಬಿಡೋಣ. ಎಲ್ಲ ಪರೋಟಕ್ಕೂ ಚಟ್ನಿ ಸೂಟಾಗಲ್ಲ. ಹಾಗೆ ಎಲ್ಲ ಪರೋಟಕ್ಕೂ ಪಲ್ಯಗಳಾಗಲಿ ಅಥವಾ ಸಾಗು
ಯಾವುದು ಸೆಟ್ ಆಗೋದಿಲ್ಲ. ಮೊಸರು ಜೊತೆ ಅಂತೂ ಎಲ್ಲ ಪರೋಟಗಳನ್ನೂ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಮೊಸರುಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿನ ಉದುರಿಸ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಮೃದುವಾಗಿ ಹಿಟ್ಟನ್ನು ನಾದ್ಕೊಂಡ ನಂತರ ಸ್ವಲ್ಪ ಎಣ್ಣೆನ ಸವರಿ ಹಿಟ್ಟನ್ನು ಮತ್ತೆ ಒಂದ್ಸರಿ ನಾದ್ಕೊಂಡು ಎತ್ತಿಟ್ಕೊಂಡ್ಬಿಡೋಣ. ಇದಕ್ಕೆ ನಾನಿವತ್ತು ಹೂರ್ಣನ ತುಂಬಿಟ್ಟು ಪರೋಟನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. 1-3 ಸ್ಪೂನು ಕಡಲೆ ಬೀಜನ ಹಾಕ್ಕೊಂಡು ದಪ್ಪದಾಗಿ ಕುಟ್ಕೊಂಡಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ಗೆ ಕುಟ್ಟಿರುವಂತಹ ಕಡಲೆ ಬೀಜನ ಹಾಕ್ಕೊಳ್ಳೋಣ. ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿರುವಂತಹ ಕಡಲೆ ಬೀಜ, 10 ಬೆಳ್ಳುಳ್ಳಿನ ಜಜ್ಕೊಳ್ತಾ ಇದ್ದೀನಿ ಸಿಪ್ಪೆನ ತೆಗೆದುಬಿಟ್ಟು. ಅದರಲ್ಲಿ 1 ಸ್ಪೂನಷ್ಟು ಮಾತ್ರ ಕಡಲೆ ಬೀಜಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದು ಹಾಗೆ ಇಟ್ಕೊಳ್ಳೋಣ. ಸ್ವಲ್ಪ ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, 1 ಚಮಚ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಹಾಗೆ 1/4 ಚಮಚ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿದ್ದೀನಿ. ದೊಡ್ಡ ಸ್ಪೂನಲ್ಲಿ 1/2 ಸ್ಪೂನಷ್ಟು ಮಾವಿನಕಾಯಿ ಉಪ್ಪಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಕೈಯಿಂದಲೇ ಇಸುತ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪರೋಟ ಅಂತೂ ಚಟ್ಪಟ ಅನ್ನೋಂಗೆ ತುಂಬಾ ರುಚಿಯಾಗಿರುತ್ತೆ. ನೀವು ಯಾವತ್ತೂ ಈ ಪರೋಟನ ತಿಂದು ಇರಲ್ಲ ಅಥವಾ ಎಲ್ಲೂ ಕೇಳೂ ಇರಲ್ಲ, ಅಷ್ಟು ರುಚಿಯಾಗೂ ಇರುತ್ತೆ. ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಂಡ ನಂತರ ಈ ರೀತಿ ಉಂಡೆ ಆಗಿ ಬರುತ್ತೆ. ಮೀಡಿಯಮ್ ಸೈಜಾಗಿ ಉಂಡೆನ ತಗೊಂಡು ಬಿಲ್ಲೆನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮೀಡಿಯಮ್ ಸೈಜಾಗಿ ಬಿಲ್ಲೆನ ಮಾಡ್ಕೊಂಡ ನಂತರ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡು ಆದಷ್ಟು ಸುತ್ತ ತೆಳುವಾಗಿ ಮಧ್ಯದಲ್ಲಿ ಎಷ್ಟಾಗುತ್ತೋ ಅಷ್ಟು ದಪ್ಪವಾಗಿ ಲಟ್ಟಿಸ್ಕೊಳ್ಳೋಣ. ಅದರಿಂದ ಪರೋಟ ಒಂದ್ಸಮವಾಗಿ ಲಟ್ಟಿಸುವಾಗ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಒಂದ್ಸರಿ ಬೆರಳಿಂದ ಈ ರೀತಿ ತೆಳುವಾಗಿ ಮಾಡ್ಕೊಳ್ಳೋಣ ಸುತ್ತ. ನಂತರ ಉಂಡೆ ಮಾಡ್ಕೊಂಡಿರುವಂತಹ ಕಡಲೆ ಬೀಜದ ಉಂಡೆನ ಈ ರೀತಿ ಹಾಕ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಂತರ ಒಂದು ಸೈಡಿಂದ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಎಲ್ಲನೂ ಒಂದೇ ಕಡೆ ತಂದುಬಿಟ್ಟು ಸುತ್ತಕೊಂಡು ಉಂಡೆನ ಮಾಡ್ಕೊಳ್ಬೇಕಾಗತ್ತೆ. ಅದರಿಂದ ಸ್ವಲ್ಪನೂ ಕೂಡ ಆಚೆನೂ ಕೂಡ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಉಂಡೆ ಆಗುತ್ತೆ. ಬಿಲ್ಲೆನ ಮಾಡ್ಕೊಂಡ ನಂತರ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ತುಂಬಾ ಒತ್ತದಿರ ಮೇಲ್ಮೇಲೆ ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪನೂ ಕೂಡ ಕಡಲೆ ಬೀಜ ಆಚೆನೇ ಬಂದಿಲ್ಲ. ರುಚಿಯಾಗಿರುವಂತಹ ಕಡಲೆ ಬೀಜದ ಪರೋಟನ ಲಟ್ಟಿಸ್ಕೊಂಡಿದ್ದಾಗಿದೆ. ತವಾಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಕಡಲೆ ಬೀಜದ ಪರೋಟನ ಹಾಕಿ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಪರೋಟನ ಗರಿ ಗರಿಯಾಗಿ ಬೇಯಿಸ್ಕೊಳ್ಳೋಣ. ಕಡಲೆ ಬೀಜದ ಪರೋಟ ಎಷ್ಟು ರುಚಿ ಇರುತ್ತೆ ಅಂದರೆ ಚಟ್ಪಟ ಅನ್ನಬೇಕು. ಖಂಡಿತವಾಗಿಯೂ ಉಪ್ಪಿನಕಾಯಿ ಇಷ್ಟಪಡೋರಂತೂ ಈ ಪರೋಟನ ಒಮ್ಮೆ ಆದರೂ ಮಾಡ್ಕೊಂಡು ತಿನ್ನಬೇಕು, ಅಷ್ಟು ರುಚಿಯಾಗಿರುತ್ತೆ. ಕಡಲೆ ಬೀಜ ಬೆಳ್ಳುಳ್ಳಿ ಎಷ್ಟು ಒಳ್ಳೆ ಕಾಂಬಿನೇಷನ್ ಅಂತ ನಿಮಗೇನೆ ಗೊತ್ತಿರುತ್ತೆ. ಚಟ್ನಿ ಪುಡಿ ಮಾಡಿದಾಗ 1-2 ಎಸ್ಲು ಬೆಳ್ಳುಳ್ಳಿನ ಸೇರಿಸ್ಬಿಟ್ರೆ ಆ ಕಡಲೆ ಬೀಜಕ್ಕೆ ಎಷ್ಟು ರುಚಿ ಅನಿಸುತ್ತೆ ಅಲ್ವಾ. ಅದೇ ರೀತಿ ಈ ಪರೋಟನೂ ಕೂಡ ಕಡಲೆ ಬೀಜ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಹುಳಿಯಾಗಿರುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ಸೇರಿಸಿದ್ರೆ ತುಂಬಾ ಅದ್ಭುತ ಅಂತಲೇ ಹೇಳ್ಬೋದು. ಸರಿಯಾಗಿ ಕಡಲೆ ಬೀಜದ ಪರೋಟನ ಬೇಯಿಸಿದ್ದಾಗಿದೆ. ಅದನ್ನು ತಿನ್ನೋದಕ್ಕೆ ಯಾವ ಚಟ್ನಿನೂ ಬೇಡ, ಯಾವ ಮೊಸರೂ ಬೇಡ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಪರೋಟಗಳನ್ನ ಮಾಡೋದಕ್ಕೆ ಅಯ್ಯೋ ಅದಿಲ್ಲ ಇದಿಲ್ಲ ಅನ್ನೋ ತಲೆನೋವೇ ಇಲ್ಲ. ಇವತ್ತು ನೋಡೋ ಅಂತಹ ಪರೋಟಗಳಿಗೆ ನೀವು ಯಾವುದು ತರಬೇಕು ಅಂತಲೇ ಅನಿಸೋದಿಲ್ಲ, ಅಷ್ಟು ಸುಲಭವಾಗಿ ಪರೋಟಗಳನ್ನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಕಡಲೆ ಬೀಜದ ಪರೋಟ ಎಷ್ಟು ಅದ್ಭುತವಾಗಿತ್ತು ಅಂತ. ಕಡಲೆ ಬೀಜ ಕುಟ್ಟಿ ಪುಡಿ ಮಾಡಿ ಹಾಕಿರೋದ್ರಿಂದ ಸುತ್ತ ಎಲ್ಲ ಚೆನ್ನಾಗಿ ಹಾಡ್ಕೊಂಡಿದೆ ಅಂತಲೇ ಹೇಳ್ಬೋದು. ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಮುಂದಿನ ಪರೋಟ ಯಾವುದು ಅಂತ ತೋರಿಸ್ತೀನಿ. ಇದಕ್ಕೆ ನೀವು ಏನೂ ಬೇಕಾಗೇ ಇಲ್ಲ ಅನಿಸ್ಬಿಡುತ್ತೆ, ಅಯ್ಯೋ ಇಷ್ಟೇನಾ ಅನಿಸ್ಬಿಡುತ್ತೆ. ಆದರೂ ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ. ಮೀಡಿಯಮ್ ಸೈಜಾಗಿ ಗೋಧಿ ಹಿಟ್ಟಿನ ಬಿಲ್ಲೆನ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ. ದಯವಿಟ್ಟು ನಿಮ್ಗೆ ಯಾವ ಪರೋಟ ಇಷ್ಟ ಆಗಿಲ್ಲ ಅಂದ್ರೂ ಹೇಳಿ, ಯಾವ ಪರೋಟ ಇಷ್ಟ ಆಯಿತು ಅಂತಲೂ ಕೂಡ ಹೇಳಿ.
ಹಿಂಗು ತೆಂಗು ಇದ್ರೆ ಮಂಗನು ಅಡುಗೆ ಮಾಡುತ್ತೆ ಅನ್ನೋ ಗಾದೆ ಯಾವತ್ತೂ ಸುಳ್ಳಾಗಲ್ಲ ಅಲ್ವಾ? ಯೋಚನೆ ಮಾಡಿದ್ರೆ ಮನೆಯಲ್ಲಿರುವಂತಹ ಪದಾರ್ಥಗಳಲ್ಲೇ ಎಷ್ಟೋ ರುಚಿಗಳನ್ನ ಕಂಡ್ಕೊಬೋದು. ಸುಲಭವಾಗಿ ಲಟ್ಟಿಸ್ಕೊಂಡ ನಂತರ 1 ಸ್ಪೂನಷ್ಟು ಎಣ್ಣೆನ ಸವರ್ಕೊಳ್ಳೋಣ. ಸಣ್ಣಗೆ ಉದ್ದುಗೆ ಹೆಚ್ಚಿರುವಂತಹ 1 ಹಿಡಿಯಷ್ಟು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಹೆಚ್ಚಿಟ್ಟಿದ್ದಂತಹ 1 ಸ್ಪೂನು ಬೆಳ್ಳುಳ್ಳಿ, ಚಿಟಿಕೆ ಜೀರಿಗೆ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನು ಧನಿಯಾ ಪುಡಿ, 1/4 ಸ್ಪೂನು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. 1 ಸ್ಪೂನು ಎಣ್ಣೆನ ಹಾಕೊಂಡು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪರೋಟಾನ ಎಷ್ಟಗಲ ಲಟ್ಸ್ಕೊಂಡಿದ್ದೀವೋ ಅಷ್ಟಗಲಕ್ಕೂ ಕೂಡ ಈರುಳ್ಳಿ ಮಿಶ್ರಣನ ಮಾಡ್ಕೊಳ್ಳೋಣ. ನಂತರ ಇದನ್ನು ಸಣ್ಣದಾಗಿ ರೋಲ್ ಮಾಡ್ಕೊಳ್ಳೋಣ. ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ರೋಲ್ ಮಾಡಿಕೊಂಡು ಮತ್ತೆ ಒಂದ್ಸರಿ ಈ ರೀತಿ ಸುತ್ಕೊಳ್ಬೇಕಾಗತ್ತೆ. ನಿಧಾನವಾಗಿ ಈ ರೀತಿ ಸುತ್ತಕೊಂಡು ಇದನ್ನು ಬಿಲ್ಲೆ ರೀತಿ ಮಾಡ್ಕೊಂಬಿಡೋಣ. ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ನಿಧಾನವಾಗಿ ಒತ್ತದೆ ಹಾಗೆ ಮೇಲೆನೇ ಲಟ್ಟಿಸ್ಕೊಳ್ಳೋಣ. ಯಾವ ಪರೋಟಗಳನ್ನೂ ಕೂಡ ತುಂಬಾ ಒತ್ತಿ ಲಟ್ಸ್ಕೊಳ್ಳೋದ್ರಿಂದ ಪರೋಟಗಳು ಕಟ್ಟಾಗುತ್ತೆ ಅಲ್ಲಲ್ಲೇ, ಅಥವಾ ಚೆನ್ನಾಗೂ ಕೂಡ ಆಗೋದಿಲ್ಲ. ನಿಧಾನವಾಗಿ ಈ ರೀತಿ ಲಟ್ಟಿಸ್ಕೊಳ್ಳೋದ್ರಿಂದ ಪದರಗಳು ತುಂಬಾ ಚೆನ್ನಾಗಿ ಬರುತ್ತೆ. ಮಸಾಲ ಈರುಳ್ಳಿ ಪರೋಟನ ಲಟ್ಟಿಸ್ಕೊಂಡಿದ್ದಾಗಿದೆ. ಬಿಸಿ ಇರೋ ತವಾಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಪರೋಟನ ಮಗ್ಚಾಕೊಳ್ತಾ ಬೇಯಿಸ್ಕೊಂಬಿಡೋಣ. ಮೇಲೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಸವರ್ಕೊಳ್ಳೋಣ. ಎಲ್ಲ ಮನೆಯಲ್ಲೂ ಸ್ಟಾಕ್ ಇರುತ್ತೆ ಅಂದರೆ ಅದು ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ಟೊಮೆಟೊ ಮಾತ್ರ ಅಲ್ವಾ? ನೋಡಿದ್ರಲ್ಲ ಏನು ಇಲ್ಲದೆ ಇರೋನು ರುಚಿಯಾದಂತಹ ಪರೋಟನ ಹೇಗೆ ಮಾಡ್ಕೋಬೋದು ಅಂತ. ನೀವು ಕೂಡ ತಡ ಮಾಡದೆ ಮಸಾಲ ಈರುಳ್ಳಿ ಪರೋಟನ ಮಾಡಿ ನೋಡಿ, ಎಷ್ಟು ರುಚಿ ಅಂತ ನಿಮಗೇನೆ ಅನಿಸುತ್ತೆ. ಈ ಪರೋಟನೂ ಕೂಡ ತಿನ್ನಲಿಕ್ಕೆ ನಿಮಗೆ ಯಾವುದೇ ರೀತಿಯಾದ ಚಟ್ನಿ, ಪಲ್ಯ, ಸಾಗು ಏನೂ ಬೇಡ. ಅದರಲ್ಲೇ ಇರುವಂತಹ ಮಸಾಲ ಈರುಳ್ಳಿ ತುಂಬಾ ರುಚಿನ ಕೊಡುತ್ತೆ. ಪರೋಟ ಯಾವುದು? ಎಲೆಕೋಸು, ಆಲೂಗಡ್ಡೆ ಹಾಗೂ 1-2 ಮೂಲಂಗಿನ ತಗೊಂಡಿದ್ದೀನಿ. ಮೊದಲಿಗೆ ಎಲೆಕೋಸನ್ನ ಕಟ್ ಮಾಡಿಬಿಟ್ಟು ಅದರಲ್ಲಿ 1/4 ಭಾಗ ಮಾತ್ರ ತಗೊಳ್ತಾ ಇದ್ದೀನಿ. ಸುಮಾರು 1 kg ಅಷ್ಟಿದೆ. ನಾನು ಒಂದು 1/4 kgನ ಬಳಸ್ಕೊಳ್ತಾ ಇದ್ದೀನಿ. ಮೇಲಿರೋ 1-2 ಎಲೆನ ಈ ರೀತಿ ತೆಕ್ಕೊಂಬಿಡೋಣ. ಎಲೆಕೋಸನ್ನ ಫ್ರಿಜ್ಜಿಗೆ ಇಟ್ಟಾಗ ಮೇಲಿರೋ ಎಲೆ ಒಣಗೋದ್ರಿಂದ ನಾನು ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಎಲೆನ ತೆಕ್ಕೊಂಡು ಈ ರೀತಿ ಬಳಸ್ತೀನಿ. ನಾನಿಲ್ಲಿ ಎಲ್ಲ ತರಹದ್ದು 2 ಪರೋಟಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದರಿಂದ ನಾನು ಸ್ವಲ್ಪನೇ ತಗೊಂಡಿದ್ದೀನಿ. ಮೀಡಿಯಂ ತುರಿಯಲ್ಲಿ ತುರ್ಕೊಳ್ಳೋದ್ರಿಂದ ಪರೋಟನ ಲಟ್ಟಿಸ್ಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಪರೋಟಕ್ಕೆ ಎಲೆಕೋಸನ್ನ ಹೆಚ್ಚಿ ಹಾಕೋದ್ಕಿಂತ ಈ ರೀತಿ ತುರಿದ್ಬಿಟ್ಟು ಹಾಕೋದ್ರಿಂದ ಪರೋಟ ರುಚಿ ತುಂಬಾ ಚೆನ್ನಾಗಿರುತ್ತೆ. ಎಲೆಕೋಸನ್ನ ತುರ್ಕೊಂಡಿದ್ದಾಗಿದೆ. ಮೂಲಂಗಿನೂ ತುರ್ಕೊಂಬಿಡೋಣ. ನಾನು ಎಳೆ ಮೂಲಂಗಿ ತಗೊಂಡಿರೋದ್ರಿಂದ ಸಿಪ್ಪೆನ ತೆಕ್ಕೊಳ್ತಾ ಇಲ್ಲ, ಹಾಗೆ ತುರ್ಕೊಳ್ತಾ ಇದ್ದೀನಿ. ಮೂಲಂಗಿನೂ ಸಹ ಮೀಡಿಯಂ ತುರಿಯಲ್ಲಿ ತುರ್ಕೊಳ್ತಾ ಇದ್ದೀನಿ. ಮೂಲಂಗಿನ ತುರ್ಕೊಂಡಿದ್ದಾಯ್ತು. ಇವಾಗ ಆಲೂಗಡ್ಡೆನೂ ಸಿಪ್ಪೆ ತೆಗೆದ್ಬಿಟ್ಟು ತುರ್ಕೊಳ್ಳೋಣ. ಆಲೂಗಡ್ಡೆನ ಈ ರೀತಿ ಸಿಪ್ಪೆ ತೆಕ್ಕೊಂಡ ನಂತರ 1 ಬೌಲಲ್ಲಿ ನೀರನ್ನ ತಗೊಂಡಿದ್ದೀನಿ. ಆಲೂಗಡ್ಡೆನ ನೀರೊಳಗಡೆಗೆ ತುರ್ಕೊಳ್ಬೇಕಾಗುತ್ತೆ. ಆಲೂಗಡ್ಡೆ ಹೆಚ್ಚದಾಗಲಿ ತುರ್ದಾಗಲಿ ಕಪ್ಪಗಾಗುತ್ತೆ. ಅದರಿಂದ ಈ ರೀತಿ ಸೀದಾ ನೀರಿಗೆನೆ ತುರ್ಕೊಳ್ಳೋದ್ರಿಂದ ಕಪ್ಪಗಾಗೋದಿಲ್ಲ. ಆಲೂಗಡ್ಡೆನ ತುರ್ಕೊಂಡ ನಂತರ ಆಲೂಗಡ್ಡೆ ತುರಿನ 1-2-3 ಸರಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ಆಲೂಗಡ್ಡೆನ ನೀರಲ್ಲಿ ತೊಳೆದ ನಂತರ ಎಷ್ಟಾಗುತ್ತೋ ಅಷ್ಟು ಈ ರೀತಿ ನೀರನ್ನು ಹಿಂಡಿ ಹಾಕೊಳ್ಬೇಕಾಗುತ್ತೆ. ಆಲೂಗಡ್ಡೆ ಪರೋಟ ತುಂಬಾ ರುಚಿಯಾಗಿರುತ್ತೆ. ಅದರಲ್ಲೂ ಈ ರೀತಿ ತುರಿದು ಹಾಕೋದ್ರಿಂದ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಎಲೆಕೋಸು, ಮೂಲಂಗಿ ಹಾಗೂ ಆಲೂಗಡ್ಡೆನ ತುರ್ಕೊಂಡಿದ್ದಾಗಿದೆ. ಇನ್ನು ಇದಕ್ಕೆ ಮಸಾಲೆ ಹಾಕೊಂಡ್ಬಿಡೋಣ. 3ಕ್ಕೂ 1 ಸ್ಪೂನು ಚಿಲ್ಲಿ ಫ್ಲೇಕ್ಸ್ನ ಹಾಕೊಳ್ತಾ ಇದ್ದೀನಿ. ನಾವು ಹಸಿಮೆಣಸಿನ್ಕಾಯಿನ ತಿಂದೇ ಇರೋದ್ರಿಂದ ಚಿಲ್ಲಿ ಫ್ಲೇಕ್ಸ್ನ ಹಾಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿನೂ ಕೂಡ ಹಾಕೋಬೋದು. 3ಕ್ಕೂ ಕೂಡ 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ. 3ಕ್ಕೂ 1/4 ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕೊಳ್ತಾ ಇದ್ದೀನಿ. ಜೀರಿಗೆನೂ ಸಹ ಬಳಸ್ಬೋದು.
ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಮೂರಕ್ಕೂ ಕೂಡ. ನಂತರ ಮೂರಕ್ಕೂ ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಡೋಣ. ಮೂರಕ್ಕೂ ಸ್ವಲ್ಪ ಸಣ್ಣಗೆ ಹೆಚ್ಚಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವ ಪರೋಟಕ್ಕೂ ಈರುಳ್ಳಿನ ಬಳಸ್ತಾ ಇಲ್ಲ. ಎಲೆಕೋಸು, ಮೂಲಂಗಿ, ಆಲೂಗಡ್ಡೆಯಲ್ಲಿ ನೀರಿನಂಶ ಹೆಚ್ಚಾಗಿ ಇರೋದ್ರಿಂದ ಜೊತೆಗೆ ಈರುಳ್ಳಿನೂ ಹಾಕಿದ್ರೆ ಹಿಟ್ಟನ್ನ ನಾದಿದಾಗ ಇಳ್ಕೊಳ್ಳುತ್ತೆ. ಅದರಿಂದ ಲಟ್ಟಿಸ್ಲಿಕ್ಕೆ ಸರಿಯಾಗಿ ಬರೋದಿಲ್ಲ. ಮೂರನ್ನು ಸಹ ಚೆನ್ನಾಗಿ ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ಒಂದೆರಡು ಸರಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಹಿಟ್ಟನ್ನ ನಾದಲಿಕ್ಕೆ ಬಹಳ ಸುಲಭ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಮೂರಕ್ಕೂ ಕೂಡ ನಾನಿಲ್ಲಿ 1 ಕಪ್ಪು ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಇವತ್ತು 15 ಥರ ಪರೋಟ ಮಾಡಿ ತೋರಿಸ್ತಾ ಇರೋದ್ರಿಂದ 2 ಅಥವಾ 3 ಪರೋಟ ಆಗೋಷ್ಟು ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. 1 ಕಪ್ ಅಷ್ಟು. ನನಗೆ ಪರೋಟ ಅಂದರೆ ತರಕಾರಿ ಜಾಸ್ತಿ ಇರಬೇಕು, ಹಿಟ್ಟು ತುಂಬಾ ಕಮ್ಮಿ ಇರಬೇಕು. ಅದರಿಂದ ಪರೋಟದ ರುಚಿ ತುಂಬಾ ಚೆನ್ನಾಗಾಗುತ್ತೆ. ಎಲೆಕೋಸು ಪರೋಟಕ್ಕೆ ಹಿಟ್ಟನ್ನು ನಾದ್ಕೊಳ್ಳೋಣ. ನೀರನ್ನು ಹಾಕ್ಕೊಳ್ದಿರ ಕೈಯಿಂದನೇ ಈ ರೀತಿ ಇಸುಕೊಳ್ತಾ ಮಿಕ್ಸ್ ಮಾಡ್ತಾ ಹೋದರೆ ಎಲೆಕೋಸಲ್ಲಿರುವಂತಹ ನೀರಿನಂಶ ಬಿಟ್ಕೊಂಡ್ರೆ ಅದೇ ನೀರು ಸಾಕಾಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ 1-2 ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ. ಅದರಿಂದ ಹಿಟ್ಟು ಕೈಗೆ ಅಂಟೋದಿಲ್ಲ. ಹಿಟ್ಟನ್ನ ನಾದಲಿಕ್ಕೂ ಕೂಡ ತುಂಬಾನೇ ಸುಲಭ ಆಗುತ್ತೆ. ಎಲೆಕೋಸು ಹಾಕಿರೋದ್ರಿಂದ ಸ್ವಲ್ಪನೂ ನೀರನ್ನು ಹಾಕದೆ ಈ ರೀತಿ ಗಟ್ಟಿಯಾಗಿ ನಾದ್ಕೊಳ್ಳೋದ್ರಿಂದ ಎಲೆಕೋಸಲ್ಲಿ ಬರುವಂತಹ ನೀರಿನಂಶ ಸಾಕಾಗುತ್ತೆ. ನಾದಿ ಇಟ್ಟಿದ ನಂತರನೂ ಕೂಡ ಸ್ವಲ್ಪ ತೆಳ್ಳಗಾಗ್ತಾ ಹೋಗುತ್ತೆ. ಅದರಿಂದ ಗಟ್ಟಿಯಾಗಿ ನಾದ್ಕೋಬೇಕಾಗುತ್ತೆ. ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಹಿಟ್ಟನ್ನ ಮುಚ್ಚಿಟ್ಬಿಡೋಣ. ಮೇಲೆ ಸ್ವಲ್ಪ ಎಣ್ಣೆನ ಸವರಿ ಹಿಟ್ಟನ್ನ ಮುಚ್ಚಿ ಇಡೋದ್ರಿಂದ ಹಿಟ್ಟು ತುಂಬಾನೇ ಸಾಫ್ಟಾಗಿ ಪರೋಟ ತುಂಬಾನೇ ಚೆನ್ನಾಗಾಗುತ್ತೆ. ಎಲೆಕೋಸು ಪರೋಟಕ್ಕೆ ಹಿಟ್ಟು ರೆಡಿಯಾಗಿದೆ. ಈಗ ಮೂಲಂಗಿ ಪರೋಟಕ್ಕೆ ಹಿಟ್ಟನ್ನ ನಾದ್ಕೊಳ್ಳೋಣ. ಮೂಲಂಗಿ ಪರೋಟಕ್ಕೂ ಕೂಡ ಅತಿಯಾಗಿ ನೀರಿನಂಶ ಇರೋದ್ರಿಂದ ನೀರನ್ನ ಬಳಸ್ತಾ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ 1-2 ಸ್ಪೂನಷ್ಟು ಎಣ್ಣೆನ ಹಾಕೊಂಡ್ಬಿಡೋಣ. ಅತಿಯಾಗಿ ನೀರಿನಂಶ ಇರೋದ್ರಿಂದ ಹಿಟ್ಟು ಅಂಟಂಟ ಅನ್ಸೋದಿಲ್ಲ. ಹಿಟ್ಟನ್ನು ಈ ರೀತಿ ಗಟ್ಟಿಯಾಗಿ ನಾದ್ಕೊಂಡ ನಂತರ ಮೇಲೆ ಸ್ವಲ್ಪ ಎಣ್ಣೆನ ಸವರಿ ಇದನ್ನು ಕೂಡ ಗಾಳಿ ಆಡದೇ ಇರೋ ರೀತಿ ಮುಚ್ಚಿಡೋಣ. ಪರೋಟಕ್ಕೆ ಹಿಟ್ಟುಗಳನ್ನ ಆದಷ್ಟು ಗಟ್ಟಿಯಾಗಿ ನಾದ್ಕೊಳ್ಳೋದ್ರಿಂದ ತರಕಾರಿಯಲ್ಲಿರುವಂತಹ ನೀರಿನಂಶ ಆಚೆ ಬರ್ತಾ ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಾಗುತ್ತೆ ನಮಗೆ ಪರೋಟ ಮಾಡೋ ಟೈಮ್ಗೆ. ಆಲೂಗಡ್ಡೆ ಪರೋಟಕ್ಕೂ ಕೂಡ ಹಿಟ್ಟನ್ನ ನಾದ್ಕೊಂಡ್ಬಿಡೋಣ. ಆಲೂಗಡ್ಡೆಯಲ್ಲಿ ಸ್ವಲ್ಪ ನೀರಿನಂಶ ಕಮ್ಮಿ ಇರೋದ್ರಿಂದ ಸ್ವಲ್ಪ ನೀರನ್ನು ಹಾಕೊಂಡು ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಈ ರೀತಿ ಇಸುಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಆಲೂಗಡ್ಡೆಯಲ್ಲಿರೋ ನೀರಿನಂಶ ಸ್ವಲ್ಪ ಆಚೆ ಬಂದರೆ ನೀರು ಎಷ್ಟು ಹಾಕೋಬೋದು ಅಂತ ನಮಗೆ ಗೊತ್ತಾಗುತ್ತೆ. ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಡೋಣ. 1-2 ಸ್ಪೂನಷ್ಟು. ನಂತರ ಸ್ವಲ್ಪನೇ ನೀರನ್ನು ಹಾಕೊಳ್ತಾ ಹಿಟ್ಟನ್ನ ನಾದ್ಕೊಳ್ಳೋಣ. ಸ್ವಲ್ಪನೇ ನೀರನ್ನು ಹಾಕೊಂಡು ಗಟ್ಟಿಯಾಗಿ ನಾದ್ಕೊಂಡ ನಂತರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ಸಹ ಗಾಳಿ ಆಡದೇ ಇರೋ ರೀತಿ ಮುಚ್ಚಿಟ್ಬಿಡೋಣ. ಮೊದಲಿಗೆ ಎಲೆಕೋಸು ಪರೋಟನ ಮಾಡ್ಕೊಳ್ಳೋಣ. ಹಿಟ್ಟನ್ನು ಒಂದ್ಸರಿ ಚೆನ್ನಾಗಿ ನಾದ್ಕೊಳ್ಳೋಣ. ತುಂಬಾನೇ ಸಾಫ್ಟಾಗಿ ಚೆನ್ನಾಗಾಗಿದೆ. ಮೀಡಿಯಂ ಸೈಜು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬಿಲ್ಲೆನ ಮಾಡ್ಕೊಂಡ ನಂತರ ಸ್ವಲ್ಪ ಗೋಧಿ ಹಿಟ್ಟನ್ನ ಉದುರಿಸ್ಕೊಂಡು ಪರೋಟನ ಲಟ್ಟಿಸ್ಕೊಳ್ಳೋಣ. ತುಂಬ ತೆಳುವಾಗಿನೂ ಲಟ್ಟಿಸ್ಕೋಬಾರ್ದು, ಇಲ್ಲ ತುಂಬ ದಪ್ಪದಾಗಿನೂ ಕೂಡ ಲಟ್ಟಿಸ್ಕೊಬಾರ್ದು. ಹಿಟ್ಟು ಲಟಣಿಗೆಗೂ ಕೂಡ ಅಂಟುತ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಹಿಟ್ಟು. ಈ ರೀತಿ ಲಟ್ಟಿಸ್ಕೊಂಡಿದ್ದಾಗಿದೆ. ಇನ್ನೊಂದು ಕಡೆ ತವಾನು ಕೂಡ ಬಿಸಿಯಾಗಿದೆ. ಬಿಸಿಯಾಗಿರೋ ತವಾಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಲಟ್ಸಿರೋಂತಹ ಪರೋಟನ ಹಾಕೊಂಡ್ಬಿಡೋಣ. ಮೇಲೆ ಸ್ವಲ್ಪ ಎಣ್ಣೆನೂ ಕೂಡ ಸವರೋಣ. ಅದರಿಂದ ಪರೋಟ ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ಟೇಸ್ಟಿನೂ ಕೂಡ ಇರುತ್ತೆ. ಪರೋಟನ ಈ ರೀತಿ ಎಣ್ಣೆ ಹಾಕ್ತಾ ಬೇಯಿಸೋದ್ರಿಂದ ರುಚಿ ತುಂಬಾ ಚೆನ್ನಾಗಾಗುತ್ತೆ ಹಾಗೂ ಗರಿಗರಿಯಾಗಿ ಚೆನ್ನಾಗಾಗುತ್ತೆ ಪರೋಟ. ಹಚ್ಚಾಕೊಳ್ತಾ ಈ ರೀತಿ ಬೇಯಿಸ್ಕೊಳ್ಳೋಣ. ಇನ್ನೊಂದು ಕಡೆಗೂ ಕೂಡ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಮಗ್ಚಾಕೊಳ್ತಾ ಬೇಯಿಸ್ಕೊಳ್ತಾ ಇದ್ರೆ ಗರಿಗರಿಯಾಗಿ ಪರೋಟ ರೆಡಿ ಆಗುತ್ತೆ. ರುಚಿಯಾಗಿ ಗರಿಯಾಗಿ ಎಲೆಕೋಸು ಪರೋಟ ರೆಡಿಯಾಗಿದೆ. ಮೂಲಂಗಿ ಪರೋಟನೂ ಕೂಡ ಎಲೆಕೋಸು ಪರೋಟದ ರೀತಿನೇ ಒಂದ್ಸರಿ ನಾದ್ಕೊಂಡು
ಮೀಡಿಯಮ್ ಸೈಜಾಗಿ ಬಿಲ್ಲೆನ ಮಾಡಿಕೊಂಡು ಲಟ್ಟಿಸ್ಕೊಳ್ಬೇಕಾಗತ್ತೆ. ಲಟ್ಟಿಸ್ಕೊಂಡ ನಂತರ ತವಾಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಲಟ್ಸಿರೋ ಅಂತಹ ಮೂಲಂಗಿ ಪರೋಟನ ಹಾಕ್ಕೊಂಡು ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಮಗ್ಚಾಕೊಳ್ತಾ ಬೇಯಿಸ್ಕೊಳ್ಳೋಣ. ಮೂಲಂಗಿ ಪರೋಟನ ಬೇಯಿಸ್ಕೊಂಡಿದ್ದಾಯಿತು. ಈಗ ಕೊನೆಯದಾಗಿ ಆಲೂಗಡ್ಡೆ ಪರೋಟನೂ ಕೂಡ ಲಟ್ಟಿಸ್ಕೊಂಡ್ಬಿಡೋಣ. ಅದನ್ನು ಕೂಡ ಒಂದ್ಸರಿ ಹಿಟ್ಟನ್ನು ನಾದ್ಕೊಂಡು ಮೀಡಿಯಮ್ ಸೈಜಾಗಿ ಬಿಲ್ಲೆನ ತಗೊಂಡು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ಲಟ್ಟಿಸ್ಕೊಂಡಿದ್ದಾಗಿದೆ. ಬಿಸಿಯಾಗಿರೋ ತವಾಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಲಟ್ಸಿರೋ ಪರೋಟಾನ ಹಾಕಿ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಮಗ್ಚಾಕೊಂಡು ಬೇಯಿಸ್ಕೊಳ್ಳೋಣ. ಆಲೂಗಡ್ಡೆ ಪರೋಟಾನು ಕೂಡ ಬೇಯಿಸ್ಕೊಂಡಿದ್ದಾಗಿದೆ. ಎಲೆಕೋಸು ಪರೋಟ, ಮೂಲಂಗಿ ಪರೋಟ ಹಾಗೆ ಆಲೂಗಡ್ಡೆ ಪರೋಟ ಬೆಳಗಿನ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೂ ಕೂಡ ತುಂಬಾ ಸೂಟ್ ಆಗುವಂತಹ ಪರೋಟಗಳು ಅಂತಲೇ ಹೇಳ್ಬೋದು. ಖಾರವಾಗಿ ಪರೋಟಾನ ಮಾಡಿಕೊಂಡು ಉಪ್ಪು ಉದುರಿಸಿರುವಂತಹ ಮೊಸರು ಜೊತೆ ಹೆಚ್ಕೊಂಡು ತಿಂತಾಯಿದ್ರೆ ಹೇಗಿರುತ್ತೆ ಅಲ್ವಾ? ಬೇಕು ಅನಿಸಿದ್ರೆ ಚಟ್ನಿನೂ ಸಹ ಮಾಡ್ಕೊಳ್ಬೋದು, ರುಚಿಯಾಗಿರುತ್ತೆ. ಆದರೆ ಪರೋಟ ಅಂದಾಗ ಮೊಸರಿಗೆ ಸೆಟ್ ಆಗೋಷ್ಟು ಬೇರೆ ಯಾವುದಕ್ಕೂ ಕೂಡ ಸೆಟ್ ಆಗೋದಿಲ್ಲ. ಮೊಸರು ಜೊತೆಗೆ ಉಪ್ಪಿನಕಾಯಿಗೂ ಕೂಡ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾವ ಮಕ್ಕಳು ತರಕಾರಿ ತಿನ್ನಲ್ಲ ಅಂತಾರೋ ಆ ಮಕ್ಕಳಿಗೆ ಈ ರೀತಿ ಪರೋಟಾನ ಮಾಡಿಕೊಡೋದ್ರಿಂದ ಆರಾಮಾಗಿ ತರಕಾರಿನ ಹೊಟ್ಟೆಗೆ ಸೇರಿಸ್ಬೋದು. ನೆಕ್ಸ್ಟು ಯಾವ ಪರೋಟ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ. ನಾನಿಲ್ಲಿ 1/4 ಕಟ್ಟು ಮೆಂತ್ಯ ಸೊಪ್ಪು ಹಾಗೆ 1/4 ಕಟ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಎಲೆ ಅಷ್ಟೇ ಬಿಡಿಸ್ಕೊಂಡಿದ್ದೀನಿ. ಕಡ್ಡಿ ಅಂಥದ್ದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಕಡ್ಡಿ ಥರ ಬಂದಿರೋದನ್ನ ಸ್ವಲ್ಪ ತೆಕ್ಕೊಂಬಿಡೋಣ. ಸೊಪ್ಪನ್ನ ಮಾತ್ರ ತೊಗೊಂಡಿದ್ದೀನಿ. ಕಡ್ಡಿನ ಬೇಕಂದರೆ ಸೊಪ್ಪು ಸಾರು ಅಥವಾ ಪಲ್ಯಕ್ಕೂ ಕೂಡ ಬಳಸ್ಬೋದು. ಸಣ್ಣದಾಗಿ ಪಾಲಕ್ ಸೊಪ್ಪನ್ನ ಹೆಚ್ಕೊಂಡ್ಬಿಡ್ತೀನಿ. ಪಾಲಕ್ ಸೊಪ್ಪಿನ ಪರೋಟ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಲ್ವಾ? ನಾನಿವತ್ತು ತೋರಿಸ್ತಾ ಇರೋಂತಹ ಪರೋಟಗಳಲ್ಲಿ ಎಲ್ಲ ಆರೋಗ್ಯಕರವಾಗಿಯೇ ಇದೆ. ಮಿಸ್ ಮಾಡದೆ ಯಾವಾಗ ಬೇಕೋ ಆವಾಗ ಒಂದೊಂದು ಪರೋಟನ ಮಾಡ್ಕೊತೀನಿ. ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪನ್ನ ತಿನ್ನೋದ್ರಿಂದ ರಕ್ತ ಹೆಚ್ಚುತ್ತೆ ಅಲ್ವಾ? ಇವತ್ತು ತೋರಿಸಿರೋ ಎಲ್ಲ ಪರೋಟಗಳಲ್ಲೂ ಕೂಡ ಒಂದೊಂದು ಆರೋಗ್ಯ ಅಂಶ ಇದ್ದೇ ಇದೆ. ಮೆಂತ್ಯ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿ ತಗೊಂಡ್ಬಿಡೋಣ. ಮೆಂತ್ಯ ಸೊಪ್ಪಿನ ಪರೋಟ ಸ್ವಲ್ಪನೂ ಕಹಿ ಇರೋದ್ರಿಲ್ಲ, ತುಂಬಾ ರುಚಿಯಾಗಿರುತ್ತೆ. ಒಂದು ತಿಂದರೆ ಇನ್ನೊಂದು ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಮೆಂತ್ಯ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ಇನ್ನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. 2 ಸೊಪ್ಪನ್ನು ಒಂದು ಬೌಲ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದಕ್ಕೆ ಮಸಾಲೆನ ಹಾಕ್ಕೊಂಡ್ಬಿಡೋಣ. ಮೊದಲನೇದಾಗಿ 2ಕ್ಕೂ ಕೂಡ 1 ಸ್ಪೂನು ಅಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲಿಗೆ ಹೇಳ್ದಂಗೆ ನಿಮಗೆ ಬೇಕು ಅನಿಸಿದ್ರೆ ಹಸಿಮೆಣಸಿನ್ಕಾಯಿನೂ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೋದು. 1 ಸ್ಪೂನು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳನ್ನು ಹಾಕೋದ್ರಿಂದ ಪರೋಟ ತುಂಬಾ ರುಚಿಯಾಗಿರುತ್ತೆ. ಅರ್ಧ ಸ್ಪೂನು ಧನಿಯಾ ಪುಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಜೀರಿಗೆ ಪುಡಿನೂ ಕೂಡ ಹಾಕೊಂಡ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ಸರಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾನು ಯಾವಾಗಲೂ ಯಾವ ಪರೋಟಕ್ಕೂ ಕೂಡ ಸೊಪ್ಪು ತರಕಾರಿಗಳನ್ನ ಕಮ್ಮಿ ಹಾಕೋದಿಲ್ಲ. ಹಿಟ್ಟನ್ನ ಕಮ್ಮಿ ಹಾಕಿ ಸೊಪ್ಪು ತರಕಾರಿಗಳನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ಇದರಿಂದ ಪರೋಟನ ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಟಿಫಿನ್ ಬಾಕ್ಸ್ಗೂ ಕೂಡ ತುಂಬಾ ಸೆಟ್ ಆಗುವಂತಹ ಪರೋಟಗಳು. ನಾನಿಲ್ಲಿ ಅರ್ಧ ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ 2ಕ್ಕೂ ಕೂಡ.
ಯಾವುದೇ ಪರೋಟಕ್ಕೂ ಕೂಡ ನಾನು ಗೋಧಿ ಹಿಟ್ಟನ್ನೇ ಬಳಸೋದು, ಮೈದಾ ಹಿಟ್ಟನ್ನು ಬಳಸೋದಿಲ್ಲ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸರಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪನೇ ನೀರನ್ನು ಹಾಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ಹಿಟ್ಟನ್ನು ಈ ರೀತಿ ಸಾಫ್ಟಾಗಿ ನಾದ್ಕೊಂಡ ನಂತರ ಸ್ವಲ್ಪ ಎಣ್ಣೆನ ಹಾಕಿ ಮತ್ತೆ ಒಂದ್ಸರಿ ನಾದ್ಕೊಂಡು ಇದನ್ನು ಎತ್ತಿಟ್ಕೊಂಡ್ಬಿಡೋಣ. ಪಾಲಕ್ ಸೊಪ್ಪಿನ ಪರೋಟಕ್ಕೆ ಹಿಟ್ಟನ್ನು ನಾದ್ಕೊಂಡಿದ್ದಾಗಿದೆ. ಅದೇ ರೀತಿ ಮೆಂತ್ಯ ಸೊಪ್ಪಿನ ಪರೋಟಕ್ಕೂ ಕೂಡ ಸ್ವಲ್ಪ ನೀರನ್ನು ಹಾಕೊಳ್ತಾ ಹಿಟ್ಟನ್ನು ನಾದ್ಕೊಳ್ಳೋಣ. ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಂಡ ನಂತರ ಸ್ವಲ್ಪ ಎಣ್ಣೆನ ಹಾಕೊಂಡು ಮತ್ತೆ ಒಂದ್ಸರಿ ನಾದ್ಕೊಂಡ್ಬಿಡೋಣ. ಮೆಂತ್ಯ ಸೊಪ್ಪು ಹಾಗೂ ಪಾಲಕ್ ಸೊಪ್ಪಿನ ಪರೋಟಕ್ಕೆ ಹಿಟ್ಟು ರೆಡಿಯಾಗಿದೆ. ಎಷ್ಟು ಕಲರ್ ಬಂದಿದೆ ಅಲ್ವಾ, ಹಸಿರು ಕಲರ್ ಆಗಿ. ಅಡುಗೆ ತಿಂಡಿಗಳಲ್ಲಿ ನಮಗೆ ಎಷ್ಟು ಬಗೆಯ ಬಣ್ಣಗಳು ಸಿಗುತ್ತೆ ಅಲ್ವಾ. ಲಟ್ಸಿ ಬೇಯಿಸೋದನ್ನ ನಾನು ಮತ್ತೆ ತೋರಿಸೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ಹೊಸದಾಗಿ ಅಡುಗೆ ಕಲಿಯೋರಿಗೆ ತೋರಿಸಿದ್ರೆ ಚೆನ್ನಾಗಿತ್ತು ಅನಿಸ್ಬಿಡುತ್ತೆ ಅಲ್ವಾ. ಮೀಡಿಯಮ್ ಸೈಜಾಗಿ ಉಂಡೆನ ಮಾಡಿಕೊಂಡು ಬಿಲ್ಲೆನ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಅತಿಯಾಗಿ ಒತ್ತದೆ ಮೇಲ್ಮೇಲೆ ಲಟ್ಟಿಸ್ಕೊಬಿಡ್ಬೇಕಾಗುತ್ತೆ. ಒತ್ತಿ ಲಟ್ಸೋಕೋದ್ರೆ ಅದರಲ್ಲಿರುವಂತಹ ನೀರಿನಂಶ ಆಚೆ ಬಂದುಬಿಡುತ್ತೆ. ಆವಾಗ ಹಿಟ್ಟು ಲಟಣಿಗೆಗೆ ಹಾಗೂ ಮಣೆಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಪಾಲಕ್ ಸೊಪ್ಪಿನ ಪರೋಟನೂ ಕೂಡ ಮಧ್ಯಮ ಗಾತ್ರಕ್ಕೆ ಲಟ್ಟಿಸ್ಕೊಂಡಿದ್ದಾಗಿದೆ. ಬಿಸಿ ಇರುವಂತಹ ತವಾಗೆ ಎಣ್ಣೆನ ಸವರಿ ಮಗ್ಚಾಕೊಳ್ತಾ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಈ ರೀತಿ ಮಗ್ಚಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಬೇಡ ಅಂದಿರ ತಿಂದಿರೋ ಅಂತಹ ಪರೋಟಗಳು. ಮಿಸ್ ಮಾಡದೆ ಕೊನೆ ತನಕನೂ ನೋಡಿ. ಪಾಲಕ್ ಸೊಪ್ಪಿನ ಪರೋಟನ ಗರಿಯಾಗಿ ಬೇಯಿಸ್ಕೊಂಡಿದ್ದಾಗಿದೆ. ಅದೇ ರೀತಿ ಮೆಂತ್ಯ ಸೊಪ್ಪಿನ ಪರೋಟನೂ ಕೂಡ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ಬಿಡೋಣ. ಮೆಂತ್ಯ ಸೊಪ್ಪಿನ ಪರೋಟನೂ ಕೂಡ ಗರಿಯಾಗಿ ರೆಡಿಯಾಗಿದೆ. ಪಾಲಕ್ ಸೊಪ್ಪಿನ ಪರೋಟ ಹಾಗೂ ಮೆಂತ್ಯ ಸೊಪ್ಪಿನ ಪರೋಟ ರೆಡಿಯಾಗಿದೆ. ಜೊತೆಗೆ ಬೇಕು ಅಂದರೆ ಚಟ್ನಿ, ಮೊಸರು ಅಥವಾ ಉಪ್ಪಿನಕಾಯಿ. ಪರೋಟಕ್ಕೆ ಯಾವಾಗಲೂ ನಾನು ಮೊದಲೇ ಹೇಳ್ದಂಗೆ ಮೊಸರು ಅಥವಾ ಉಪ್ಪಿನಕಾಯಿ ತುಂಬಾ ರುಚಿಯಾಗಿರುತ್ತೆ. ಖಾರವಾಗಿ ಪರೋಟ ಮೊಸರುಗೆ ಹೆಚ್ಕೊಂಡು ತಿಂತಾಯಿದ್ರೆ ರುಚಿ ಅದ್ಭುತ ಅನಿಸುತ್ತೆ. ಮಕ್ಕಳು ಟಿಫಿನ್ ಬಾಕ್ಸ್ಗೂ ಕೂಡ ಈ ರೀತಿ ಪರೋಟನ ಮಾಡಿ ಮೊಸರು ಜೊತೆ ಹಾಕಿ ಕಳಿಸಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವೆಲ್ಲೇ ಹೊರಗಡೆ ಹೋದ್ರೂ ಕೂಡ ಈ ರೀತಿ ಪರೋಟಗಳನ್ನ ಖಾರವಾಗಿ ಮಾಡ್ಕೊಂಡೋದ್ರೆ ತಿನ್ಲಿಕ್ಕೂ ಕೂಡ ತುಂಬಾ ಖುಷಿ ಅನಿಸುತ್ತೆ. ಬನ್ನಿ ಮುಂದಿನ ಪರೋಟ ಯಾವುದು ಅಂತ ನೋಡೋಣ. ಮಿಕ್ಸಿಂಗ್ ಬೌಲ್ಗೆ 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಒಂದ್ಸರಿ ಕೈಯಿಂದಲೇ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಳ್ಳೋಣ ಸಾಫ್ಟಾಗಿ. ಪರೋಟನ ಒಬ್ಬಟ್ಟು ಥರ ಹೂರ್ಣ ತುಂಬಿ ಮಾಡೋದಿರೋದ್ರಿಂದ ಬರೀ ಗೋಧಿ ಹಿಟ್ಟನ್ನಷ್ಟೇ ನಾದ್ಕೊಳ್ತಾ ಇದ್ದೀನಿ. ನಾನೀಗ ತೋರಿಸ್ತಾ ಇರೋ 4 ಪರೋಟಗಳು ಕೂಡ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ಪರೋಟಗಳು. ದೊಡ್ಡವರಾಗಿ ನಾವೇನೇ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ತಿಂತೀವಿ, ಆದರೆ ಮಕ್ಕಳಿಗೆ ಹೆಚ್ಚು ಕಮ್ಮಿ ಮಾಡೋದಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ ಅಲ್ವಾ. ಸಾಫ್ಟಾಗಿ ನಾದ್ಕೊಂಡಿದ್ದಾಗಿದೆ. ಮೇಲೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಮತ್ತೊಂದು ಸರಿ ನಾದ್ಕೊಂಡು ಗಾಳಿ ಆಡದೇ ಇರೋ ರೀತಿ ಮುಚ್ಚಿ ಎತ್ತಿಟ್ಬಿಡೋಣ. ಈ ರೀತಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಗಾಳಿ ಆಡದೇ ಇರೋ ರೀತಿ ಮುಚ್ಚಿಟ್ರೆ ಚಪಾತಿ ಹಿಟ್ಟು ತುಂಬಾ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಚಪಾತಿನೂ ಕೂಡ ಚಪಾತಿ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಂಡಿದ್ದಾಗಿದೆ. ನಾನು ಇದಕ್ಕೆ 3 ಥರ ಹೂರ್ಣಗಳನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಪನ್ನೀರ್ನ ತೊಗೊಂಡಿದ್ದೀನಿ. ಒಂದು 50 ಗ್ರಾಮ್ ಅಷ್ಟು ಪನ್ನೀರ್ನ ತುರ್ಕೊಳ್ತಾ ಇದ್ದೀನಿ. ಅಂದರೆ 1 ಕಪ್ಪು ಪನ್ನೀರ್ನ ತುರ್ಕೊಳ್ತಾ ಇದ್ದೀನಿ. ಪನ್ನೀರ್ನ ತುರಿದು ಹಾಕಿದ್ರೆ ಪರೋಟಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮೀಡಿಯಮ್ ಆಗಿ 1 ಕಪ್ಪಷ್ಟು ಪನ್ನೀರ್ನ ತುರ್ಕೊಂಡಿದ್ದೀನಿ.
ನಂತರ ಇನ್ನೊಂದು ಮಿಕ್ಸಿಂಗ್ ಬೌಲ್ನ ತಗೊಳ್ತಾ ಇದ್ದೀನಿ. ಅದಕ್ಕೆ ಚೀಸನ್ನ ತುರ್ಕೊಳ್ತಾ ಇದ್ದೀನಿ. ಪನ್ನೀರ್ ರೀತಿನೇ ಇದನ್ನು ಕೂಡ 1 ಕಪ್ಪಷ್ಟು ಚೀಸನ್ನ ತುರ್ಕೊಳ್ತಾ ಇದ್ದೀನಿ. ಮಕ್ಳಿಗಂತೂ ಮೀಡಿಯಮ್ ಖಾರನ ಹಾಕಿ ಈ ರೀತಿ ಚೀಸು ಮತ್ತು ಪನ್ನೀರ್ ಪರೋಟಾನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ರುಚಿಯಾಗಿಯೂ ಕೂಡ ಇರುತ್ತೆ. ಮಕ್ಕಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಅತಿ ಹೆಚ್ಚಾಗಿ ಪ್ರೋಟೀನ್ ಯುಕ್ತ ಪರೋಟಾಗಳು. ಚೀಸನ್ನು ಕೂಡ ತುರ್ಕೊಂಡಿದ್ದಾಗಿದೆ. ಚೀಸು ಹಾಗೂ ಪನ್ನೀರು ರೆಡಿ ಇದೆ. ಈಗ ಇದಕ್ಕೆ ಮಸಾಲೆಗಳನ್ನ ಹಾಕೊಂಡ್ಬಿಡೋಣ. ನಾನು ಯಾವಾಗಲೂ ಪರೋಟಕ್ಕೆ ಸ್ವಲ್ಪ ಒಂದೇ ಥರ ಮಸಾಲೆಗಳಿರುತ್ತೆ. ಒಂದು 3-4 ಚೇಂಜಸ್ ಇರುತ್ತೆ. ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಸಣ್ಣಗೆ ಹೆಚ್ಚಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಅಂತೂ ಚೀಸು ಹಾಗೂ ಪನ್ನೀರ್ ಪರೋಟಕ್ಕೆ ತುಂಬಾ ರುಚಿನ ಕೊಡುತ್ತೆ. 1/4 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 3-4 ಸ್ಪೂನಷ್ಟು ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಚೀಸು ಹಾಗೂ ಪನ್ನೀರ್ ಪರೋಟಕ್ಕೆ ಎರಡಕ್ಕೂ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನೂ ಕೂಡ ಸ್ಪೂನ್ನಿಂದ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಅದರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಹೂರಣ ತುಂಬಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಪರೋಟಗಳಿಗೆ ಅತಿಯಾಗಿ ಏನು ಪದಾರ್ಥಗಳನ್ನ ಹಾಕಬೇಕು ಅಂತ ಏನಿಲ್ಲ. ಇಷ್ಟಿಷ್ಟೇ ಹಾಕಿ ಮಾಡಿ ನೋಡಿ ಪರೋಟ ಎಷ್ಟು ರುಚಿಯಾಗಿರುತ್ತೆ ಅಂತ. ಇನ್ನೊಂದು ಬೌಲ್ಗೆ 4 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 3-4 ಸ್ಪೂನು ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಹಸಿಮೆಣಸಿನ್ಕಾಯಿನೂ ಕೂಡ ಬಳಸ್ಬೋದು. 1 ಸ್ಪೂನಷ್ಟು ಧನಿಯಾ ಬೀಜದ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ನಾನಿಲ್ಲಿ 3-4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಕೈಯಿಂದಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟಿನ ಮಿಶ್ರಣ ಹೇಗಿರಬೇಕು ಅಂದರೆ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಮಗಿದು ಉಂಡೆ ಕಟ್ಟಿದ್ರೆ ಉಂಡೆ ರೀತಿ ಬರಬೇಕು. ಆ ರೀತಿ ಚೆನ್ನಾಗಿ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಕಡಲೆ ಹಿಟ್ಟಿನ ಪರೋಟನ ನೀವು ಟೇಸ್ಟ್ ಮಾಡಿರ್ತೀರೋ ಇಲ್ವೋ ಗೊತ್ತಿಲ್ಲ, ಆದರೆ ತುಂಬಾ ರುಚಿಯಾಗಿರುತ್ತೆ. ಕಡಲೆ ಹಿಟ್ಟಿನ ಪರೋಟ ಅಂತೂ ಬಹಳ ಸುಲಭವಾಗಿ ಮಾಡ್ಕೊಳ್ಬೋದು. ಹಾಗೆ ಅದು ಹೆಚ್ಚಬೇಕು ಇದು ಹೆಚ್ಚಬೇಕು ಅನ್ನೋ ತಲೆನೋವಿರಲ್ಲ. ಯಾವ ತರಕಾರಿನೂ ಕೂಡ ಬೇಕಾಗಿಲ್ಲ. ಯಾವಾಗಂದ್ರೆ ಅವಾಗ ಮಾಡಿಕೊಂಡು ತಿನ್ಬೋದು. ಅಷ್ಟು ಸುಲಭವಾಗಿರುತ್ತೆ. ಎಲ್ಲರ ಮನೆಯಲ್ಲೂ ಕಡಲೆ ಹಿಟ್ಟು ಯಾವಾಗಲೂ ಇದ್ದೇ ಇರುತ್ತೆ. ಯಾವಾಗ ಬೇಕಾದರೂ ಕೂಡ ಮಾಡಿಕೊಂಡು ತಿನ್ಬೋದು. ಕಡಲೆ ಹಿಟ್ಟನ್ನು ಕಲಿಸಿದಾಗ ಈ ರೀತಿ ಉಂಡೆ ರೀತಿ ಆಗಬೇಕು. ಏನಾದರೂ ಉಂಡೆ ಬರಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಉಂಡೆ ರೀತಿ ಬರುತ್ತೆ. ಮೊದಲಿಗೆ ನಾನಿಲ್ಲಿ ಪನ್ನೀರ್ ಪರೋಟಾನ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜಾಗಿ ಉಂಡೆನ ತಗೊಂಡಿದ್ದೀನಿ. ಕೈಯಿಂದಲೇ ಈ ರೀತಿ ಗುಂಡಿ ಥರ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬೌಲ್ ಥರ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬೌಲ್ ಥರ ಮಾಡಿಕೊಂಡು ನಂತರ ಇದಕ್ಕೆ ಪನ್ನೀರು ಹೂರಣನ ತುಂಬಿಕೊಳ್ಬೇಕಾಗುತ್ತೆ. ಒಬ್ಬಟ್ಟನ್ನ ಯಾವ ರೀತಿ ಮಾಡ್ಕೊಳ್ತೀವಿ ಅದೇ ರೀತಿ ಇದನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಕಪ್ ಥರ ಮಾಡಿಕೊಂಡು ನಂತರ ಇದಕ್ಕೆ 3-4 ಸ್ಪೂನ್ ಹೂರಣನ ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚಿಗೆ ಹಾಕ್ಕೊಂಡ್ರೂ ಪರವಾಗಿಲ್ಲ, ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಆದಷ್ಟು ಹೂರಣ ಜಾಸ್ತಿ ಇರಲಿ, ಹಿಟ್ಟು ಕಮ್ಮಿ ಇರಲಿ. ಪರೋಟ ತಿನ್ನುವಾಗ ತುಂಬಾ ರುಚಿ ಅನಿಸುತ್ತೆ. ಈ ಥರ ಸೈಡಲ್ಲೆಲ್ಲ ಫೋಲ್ಡ್ ಮಾಡಿಕೊಂಡು ಹೂರಣನೆಲ್ಲ ಒಳಗಡೆ ತಳ್ಕೊಂಡು ಈ ರೀತಿ ಉಂಡೆನ ಮಾಡ್ಕೊಂಡಿದ್ದೀನಿ. ಈ ರೀತಿ ಬಿಲ್ಲೆನ ಮಾಡ್ಕೊಂಡಿದ್ದಾಗಿದೆ. ಎಲ್ಲೂ ಕೂಡ ಆಚೆ ಬಂದಿಲ್ಲ. ಆ ರೀತಿ ಚೆನ್ನಾಗಿ ಬಿಲ್ಲೆನ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಳೋಣ. ಅತಿಯಾಗಿ ಪ್ರೆಸ್ ಮಾಡ್ದಿರ ಲಟ್ಟಿಸ್ಕೊಳ್ದೆ ಮೇಲೆನೇ ಈ ರೀತಿ ಲಟ್ಟಿಸ್ಕೊಳ್ಬೇಕಾಗುತ್ತೆ. ತುಂಬ ತೆಳುವಾಗೂ ಲಟ್ಟಿಸ್ಕೋಬಾರ್ದು, ಇಲ್ಲ ತುಂಬ ದಪ್ಪದಾಗಿನೂ ಕೂಡ ಲಟ್ಟಿಸ್ಕೊಬಾರ್ದು. ಹೂರಣನ ತುಂಬುವಾಗ ಸರಿಯಾಗಿ ಹೂರಣನ ತುಂಬಿ ಉಂಡೆನ ಮಾಡಿಕೊಂಡ್ರೆ ಲಟ್ಟಿಸುವಾಗ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲೂ ಕೂಡ ಸ್ವಲ್ಪನೂ ಕಟ್ಟಾಗೋದಿಲ್ಲ.
ಪರೋಟಾನ ಲಟ್ಟಿಸ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ. ಬಿಸಿ ಇರೋ ತವಾಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಲಟ್ಸಿರೋಂತಹ ಪರೋಟಾನ ತವಾಗೆ ಹಾಕ್ಕೊಳ್ಳೋಣ. ಮೇಲೇನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಗ್ಚಾಕೊಂಡು ಬೇಯಿಸ್ಕೊಳ್ಳೋಣ. ಪರೋಟಗಳಿಗೆ ಎಣ್ಣೆನ ಚೆನ್ನಾಗಿ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಗರಿ ಗರಿಯಾಗಿ ಹಾಗೂ ರುಚಿಯಾಗಿನೂ ಕೂಡ ಇರುತ್ತೆ. ಎಣ್ಣೆನ ಕಮ್ಮಿ ಹಾಕೋದ್ರಿಂದ ಅಲ್ಲಲ್ಲೇ ಹಸಿ ಹಸಿಯಾಗಿರುತ್ತೆ, ಇಟ್ಟಿಟ್ಟಂಗೆ ಆಗಿಬಿಡುತ್ತೆ. ಅದರಿಂದ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗಿನೂ ಇರುತ್ತೆ, ಗರಿ ಗರಿಯಾಗಿನೂ ಇರುತ್ತೆ. ಮಗ್ಚಾಕೊಂಡು ಚೆನ್ನಾಗಿ ಪನ್ನೀರ್ ಪರೋಟನ ಬೇಯಿಸ್ಕೊಂಡಿದ್ದಾಗಿದೆ. ಬಿಸಿ ಬಿಸಿಯಾಗಿ ಆರೋಗ್ಯಕರವಾಗಿ ಮತ್ತು ತುಂಬ ರುಚಿಯಾಗಿರುವಂತಹ ಪನ್ನೀರ್ ಪರೋಟ ರೆಡಿ. ಅದೇ ರೀತಿನೇ ಇವಾಗ ಚೀಸ್ ಪರೋಟಾನು ಕೂಡ ಮಾಡ್ಕೊಂಡ್ಬಿಡೋಣ. ಮೀಡಿಯಂ ಸೈಜಾಗಿ ಹಿಟ್ಟನ್ನ ತಗೊಂಡು ಈ ರೀತಿ ಕಪ್ಪು ಥರ ಮಾಡ್ಕೊಳ್ಳೋಣ. ಅದರಿಂದ ಹೂರ್ಣ ತುಂಬಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಮತ್ತೆ ಯಾಕೆ ತೋರಿಸ್ತಾ ಇದ್ದೀನಿ ಹೂರ್ಣ ತುಂಬೋದನ್ನ ಅಂದರೆ, ನಾವು ಪರೋಟಕ್ಕೆ ಹೂರ್ಣನ ತುಂಬಿಕೊಳ್ಳುವಾಗ ತುಂಬಾ ಎಡವಟ್ಟುಗಳನ್ನ ಮಾಡ್ಕೊಂಡ್ಬಿಡ್ತೀವಿ. ಅದರಿಂದ ಪರೋಟ ಎಲ್ಲಂದ್ರಲ್ಲಿ ಲಟ್ಟಿಸುವಾಗ ಕಟ್ಟಾಗ್ಬಿಡುತ್ತೆ. ಈ ರೀತಿ ಕಪ್ಪು ಥರ ಮಾಡಿಕೊಂಡು ಸೈಡಲ್ಲೆಲ್ಲ ತುಂಬಾ ತೆಳುವಾಗಿ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ದಪ್ಪದಾಗಿ ಬಿಟ್ಕೊಂಡು ನಂತರ ಒಂದು 3ರಿಂದ 4 ಸ್ಪೂನು ಹೂರ್ಣನ ತುಂಬಿಕೊಳ್ಳೋಣ. ಚೀಸ್ ಹೂರ್ಣನ. ಚೀಸ್ ಪರೋಟ ಅಂದರೆ ಪಿಜ್ಜಾಗಷ್ಟೇ ಅಲ್ಲ, ಈ ರೀತಿ ಪರೋಟಾನು ಕೂಡ ಮಾಡಿಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಅದುಂಬಿಟ್ಟು ನಂತರ ಈ ರೀತಿ ಸೈಡಲ್ಲೆಲ್ಲ ಫೋಲ್ಡ್ ಮಾಡಿಕೊಂಡು ಎಲ್ಲ ಹಿಟ್ಟನ್ನು ಮಧ್ಯಕ್ಕೆ ತಂದು ಸುತ್ತಕೊಂಡ್ರೆ ಉಂಡೆ ರೆಡಿ ಆಗುತ್ತೆ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಹೂರ್ಣ ಲಟ್ಟಿಸುವಾಗ ಸ್ವಲ್ಪನೂ ಆಚೆ ಬರೋದಿಲ್ಲ, ಹಾಗೆ ಹಿಟ್ಟನ್ನು ಕೂಡ ಕಟ್ಟಾಗೋದಿಲ್ಲ. ಈ ರೀತಿ ಬಿಲ್ಲೆ ಮಾಡ್ಕೊಂಡಿದ್ದಾಗಿದೆ. ಸ್ವಲ್ಪ ಹಿಟ್ಟನ್ನ ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಳೋಣ. ತುಂಬ ತೆಳುವಾಗೂ ಲಟ್ಟಿಸ್ಕೊಳ್ಳೋದು ಬೇಡ, ಇಲ್ಲ ತುಂಬ ದಪ್ಪದಾಗಿ ಕೂಡ ಲಟ್ಟಿಸ್ಕೊಳ್ಳೋದು ಬೇಡ. ಮನೆಯಲ್ಲಿ ಮಕ್ಕಳೇನಾದ್ರು ಇದ್ದರೆ ಚೀಸು ಹಾಗೆ ಪನ್ನೀರ್ ಪರೋಟಾನ ಮಾಡುವಾಗ ಸ್ವಲ್ಪ ಜಾಸ್ತಿನೇ ಹೂರ್ಣ ತುಂಬಿ ಲಟ್ಟಿಸಿ ಬೇಯಿಸಿ ಕೊಟ್ಟು ನೋಡಿ, ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ಸಾಮಾನ್ಯವಾಗಿ ಮನೆಯಲ್ಲಿ ಮಕ್ಕಳಿದ್ರೆ ನಾವು ತಿನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಹೇಗೆ ತಿಂತಾರೆ ಅನ್ನೋದನ್ನ ನೋಡಿಕೊಂಡೇ ನಾವು ಅಡುಗೆಗಳನ್ನ ಮಾಡ್ತಾ ಇರ್ತೀವಿ ಅಲ್ವಾ. ಹಾಗಾಗಿ ಸ್ವಲ್ಪ ಖಾರನ ಕಮ್ಮಿ ಹಾಕಿ ಸ್ವಲ್ಪ ಹೂರ್ಣನ ಜಾಸ್ತಿ ಹಾಕಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳುಗಳು. ಚೀಸ್ ಪರೋಟಾನ ಲಟ್ಟಿಸ್ಕೊಂಡಿದ್ದಾಗಿದೆ. ಇದನ್ನು ಬಿಸಿ ತವಾ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಗರಿ ಗರಿಯಾಗಿ ಬೇಯಿಸ್ಕೊಂಡ್ಬಿಡೋಣ. ನನ್ನ ವಾಯ್ಸ್ ಏನಾದರೂ ಇವತ್ತು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಬೈಕೊಂಬಿಡಿ. ಅತಿಯಾಗಿ ನೆಗಡಿ ಆಗಿರೋದ್ರಿಂದ ವಾಯ್ಸು ಈ ರೀತಿ ಬರ್ತಾ ಇದೆ. ಇಲ್ಲೇನೂ ಕೂಡ ಎಣ್ಣೆನ ಚೆನ್ನಾಗಿ ಹಾಕಿ ಮಗ್ಚಾಕೊಂಡು ಗರಿ ಗರಿಯಾಗಿ ಬೇಯಿಸ್ಕೊಳ್ಳೋಣ. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಪರೋಟ ಅಂದರೆ ಚೀಸು ಪನ್ನೀರ್ ಪರೋಟ ಅಂತಲೇ ಹೇಳ್ಬೋದು. ರುಚಿಯಾದಂತಹ ಚೀಸ್ ಪರೋಟ ರೆಡಿಯಾಗಿದೆ. ನಿಮ್ಗೆ ಯಾವ ಪರೋಟ ಇಷ್ಟ ಆಯಿತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಅದೇ ರೀತಿ ಇವಾಗ ನಾವು ಕಡಲೆ ಹಿಟ್ಟಿನ ಪರೋಟಾನು ಕೂಡ ಮಾಡ್ಕೊಳ್ಳೋಣ. ನಮ್ಗೆ ಅನ್ನಿಸ್ಬೋದು, ಅಯ್ಯೋ ಕಡಲೆ ಹಿಟ್ಟಿನ ಪರೋಟಾನ ಇದು ಹೇಗಿರುತ್ತೆ ಅಂತ. ಆದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಅತಿಯಾದಂತಹ ತಯಾರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಬೆಳಗ್ಗೆ ಎದ್ದರೆ ದಿಢೀರಂತ ಟಿಫಿನ್ ಬಾಕ್ಸ್ಗೆ ರೆಡಿ ಮಾಡ್ಬೋದಾದಂತಹ ಪರೋಟ ಇದು. ಈ ರೀತಿ ಕಡಲೆ ಹಿಟ್ಟಿನ ಹೂರ್ಣನ ಮಾಡಿಕೊಂಡು ಲಟ್ಟಿಸಿ ಬೇಯಿಸಿ ಸ್ವಲ್ಪ ಮೊಸರು ಜೊತೆ ಪ್ಯಾಕ್ ಮಾಡಿ ಕಳಿಸಿ ಮಕ್ಕಳು ಎಷ್ಟು ಖುಷಿಯಾಗಿ ತಿಂದು ಬರ್ತಾರೆ ಅಂತ. ಪಲ್ಯ ಮಾಡಬೇಕು ಚಟ್ನಿ ಮಾಡಬೇಕು ಅನ್ನೋ ತಲೆನೋವಿರಲ್ಲ. ಈ ರೀತಿ ಕಪ್ ಥರ ಬಿಲ್ಲೆನ ಮಾಡಿಕೊಂಡು ಅದಕ್ಕೆ ಕಡಲೆ ಹಿಟ್ಟನ್ನು ಈ ರೀತಿ ಮೀಡಿಯಂ ಸೈಜು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. 3-4 ಸ್ಪೂನು ಎಣ್ಣೆನ ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ಆರಾಮಾಗಿ ಉಂಡೆನ ಮಾಡ್ಕೊಳ್ಬೋದು. ಮಧ್ಯಕ್ಕೆ ಕಡಲೆ ಹಿಟ್ಟಿನ ಉಂಡೆನ ಇಟ್ಟು ಸುತ್ತ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಹಿಟ್ಟನ್ನು ಮಧ್ಯಕ್ಕೆ ತಂದು ಸುತ್ತಕೊಂಡ್ರೆ ಬಿಲ್ಲೆ ರೆಡಿ ಆಗುತ್ತೆ. ಸ್ವಲ್ಪನೂ ಕೂಡ ಕಡಲೆ ಹಿಟ್ಟು ಆಚೆನೆ ಬರೋದಿಲ್ಲ. ಕಡಲೆ ಹಿಟ್ಟಲ್ಲಿ ನಮಗೆ ಎಷ್ಟು ಆರೋಗ್ಯಕರವಾದಂತಹ ಗುಣಗಳು ಸಿಗುತ್ತೆ ಅಲ್ವಾ. ಇಲ್ಲೇನ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಪರೋಟಾನ ಲಟ್ಟಿಸ್ಕೊಳ್ಳೋಣ.
ಕಡಲೆ ಹಿಟ್ಟಿನ ಪರೋಟಾನ ಲಟ್ಟಿಸ್ಕೊಂಡಿದ್ದಾಗಿದೆ. ಸ್ವಲ್ಪನೂ ಕೂಡ ಹೂರ್ಣ ಆಚೆ ಬಂದಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಬಿಲ್ಲೆನ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಂತರ ಪರೋಟಾನ ಹಾಕ್ಕೊಂಡು ಮೇಲೆ ಚೆನ್ನಾಗಿ ಎಣ್ಣೆನ ಸವರ್ಕೊಂಡು ಮಗ್ಚಾಕೊಳ್ತಾ ಬೇಯಿಸ್ಕೊಳ್ಬೇಕಾಗುತ್ತೆ. ನೀವೇನಾದರೂ ಮೊದಲನೇ ಬಾರಿಗೆ ಪರೋಟಾನ ಮಾಡ್ತಾಯಿದ್ರೆ ಅಥವಾ ಹೊಸದಾಗಿ ಅಡುಗೆನ ಕಲಿತಾ ಇದ್ರೆ ಪರೋಟಕ್ಕೆ ಹೂರ್ಣ ತುಂಬೋದು ಮತ್ತು ಬಿಲ್ಲೆ ಮಾಡೋದನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಲಟ್ಟಿಸುವಾಗ ಹೂರ್ಣ ಸ್ವಲ್ಪ ಆಚೆ ಬಂದ್ರೂ ಬೇಯಿಸ್ಲಿಕ್ಕೂ ಕೂಡ ಸರಿಯಾಗೋದಿಲ್ಲ. ರುಚಿಯಾದಂತಹ ಪ್ರೋಟೀನ್ ಯುಕ್ತ ಕಡಲೆ ಹಿಟ್ಟಿನ ಪರೋಟಾನು ಕೂಡ ರೆಡಿ ಆಯಿತು. ನೆಕ್ಸ್ಟ್ ಯಾವ ಪರೋಟ? ಇದಕ್ಕೂ ಕೂಡ ತುಂಬಾ ತಯಾರಿನೇ ಬೇಡ, ಅಷ್ಟು ಸುಲಭವಾಗಿ ತುಂಬ ಕಮ್ಮಿ ಪದಾರ್ಥಗಳಲ್ಲಿ ಮಾಡಿರುವಂತಹ ಪರೋಟ ಇದು. ಮೀಡಿಯಂ ಸೈಜು ಗೋಧಿ ಹಿಟ್ಟಿನ ಬಿಲ್ಲೆನ ತಗೊಂಡಿದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟನ್ನ ಉದುರಿಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ. ರೀತಿ ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದಾಗಿದೆ. 1-2 ಸ್ಪೂನಷ್ಟು ಎಣ್ಣೆನ ಸವರ್ಕೊಳ್ಳೋಣ. ಈ ಪರೋಟ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಒಂದ್ಸರಿ ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ಎಣ್ಣೆನ ಸವರ್ಕೊಂಡಿದ್ದಾಗಿದೆ. ನಾನಿಲ್ಲಿ 10 ಕಡ್ಡಿ ಪುದೀನ ಸೊಪ್ಪನ್ನ ತಗೊಂಡಿದ್ದೀನಿ. ಬರೀ ಎಲೆ ಮಾತ್ರ ಬಿಡಿಸ್ಕೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಪರೋಟಾನ ತೋರಿಸ್ತಾ ಇರೋದ್ರಿಂದ ನಾನು ಡೈರೆಕ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಪರೋಟಗಳನ್ನ ಮಾಡ್ತಾ ಇದ್ರೆ ಮೊದಲೇ ಕಟ್ ಮಾಡಿ ಇಟ್ಕೊಂಡು ಉದುರಿಸ್ಕೊಳ್ಬೋದು. ನಂತರ 3 ಸ್ಪೂನಷ್ಟು ಈರುಳ್ಳಿನ ಉದುರಿಸ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕಿಂತ ಟೇಸ್ಟು ಅಂದರೆ ಪುದೀನ ಪರೋಟ. 1 ಸ್ಪೂನು ಚಿಲ್ಲಿ ಫ್ಲೇಕ್ಸ್ನ ಉದುರಿಸ್ಕೊಳ್ತಾ ಇದ್ದೀನಿ. 1/2 ಸ್ಪೂನು ಬಿಳಿ ಎಳ್ಳು, 1 ಸ್ಪೂನು ಸಣ್ಣಗೆ ಹೆಚ್ಚಿರುವಂತಹ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪುಡಿನ ಉದುರಿಸ್ಕೊಂಡು ಹರಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು. ದೊಡ್ಡವ್ರಿಗೇನಾದರೂ ಲಂಚ್ ಬಾಕ್ಸ್ಗೆ ಪರೋಟಾನ ಮಾಡ್ತೀವಿ ಅಂದರೆ ಇದು ಬೆಸ್ಟ್ ಪರೋಟ ಅಂತಲೇ ಹೇಳ್ಬೋದು. ಖಾರವಾಗಿ ಮಾಡಿ ಸ್ವಲ್ಪ ಉಪ್ಪಾಕಿರುವಂತಹ ಮೊಸರನ್ನ ಇಟ್ಟಿದ್ರೆ ಸಾಕಾಗುತ್ತೆ. ಮೇಲೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಈ ರೀತಿ ಸುತ್ತಕೊಳ್ಬೇಕಾಗುತ್ತೆ. ತೆಳುವಾಗಿ ಲಟ್ಸಿರೋದ್ರಿಂದ ನಿಧಾನವಾಗಿ ಇದನ್ನ ಎಲ್ಲೂ ಕೂಡ ಕಟ್ಟಾಗದೇ ಇರೋ ರೀತಿ ಸುತ್ಕೊಂಡ್ಬಿಡೋಣ. ಈ ರೀತಿ ರೋಲ್ ಮಾಡ್ಕೊಂಡ ನಂತರ ಇನ್ನೊಂದು ಸುತ್ತು ಈ ರೀತಿ ಸುತ್ಕೊಳ್ಳೋಣ. ನಂತರ ಈ ರೀತಿ ಬಿಲ್ಲೆನ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನ ಉದುರಿಸ್ಕೊಂಡು ಇದನ್ನ ನಿಧಾನವಾಗಿ ಲಟ್ಟಿಸ್ಕೊಳ್ಳೋಣ. ರೀತಿಯಾಗಿ ಪ್ರೆಸ್ ಮಾಡದೆ ಇದನ್ನ ನಿಧಾನವಾಗಿ ಲಟ್ಟಿಸ್ಕೊಳ್ಳೋಣ. ಪ್ರೆಸ್ ಮಾಡೋದ್ರಿಂದ ಅದರೊಳಗಡೆ ಹಾಕಿರುವಂತಹ ಮಸಾಲೆಗಳೆಲ್ಲ ಆಚೆ ಬಂದ್ಬಿಡುತ್ತೆ. ಈ ರೀತಿ ಪರೋಟಗಳನ್ನ ಬೆಳಗ್ಗೆ ಹೊತ್ತು ಎದ್ದರೆ ಅಯ್ಯೋ ಅದು ರೆಡಿ ಮಾಡಬೇಕು ಇದು ರೆಡಿ ಮಾಡಬೇಕು ಅನ್ನೋ ತಲೆನೋವೇ ಇರಲ್ಲ. ಸ್ವಲ್ಪ ಪುದೀನ ಸೊಪ್ಪಿದ್ರೆ ಈ ರೀತಿ ಉದುರಿಸ್ಬಿಟ್ಟು ಬೇಗ ಟಿಫಿನ್ ಬಾಕ್ಸ್ಗಳಿಗೆ ರೆಡಿ ಮಾಡ್ಕೊಳ್ಬೋದು. ಲಟ್ಟಿಸ್ಕೊಂಡ ನಂತರ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಮಡ್ಚ್ಕೊಳ್ಬೇಕಾಗತ್ತೆ. ಈ ರೀತಿ 2 ಫೋಲ್ಡು ಮಡ್ಚ್ಕೊಂಡ ನಂತರ ಇದನ್ನು ಮತ್ತೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ರೌಂಡ್ ಶೇಪಾಗಿ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಂಡ್ಬಿಡೋಣ. ಈ ರೀತಿ ಫೋಲ್ಡ್ ಮಾಡಿ ಲಟ್ಸ್ಕೊಳ್ಳೋದ್ರಿಂದ ಪದರ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಇದನ್ನು ಲಟ್ಟಿಸ್ಕೊಳ್ಳೋಣ.
ಇದರಲ್ಲಿರುವಂತಹ ಮಸಾಲೆನೇ ನೋಡಲಿಕ್ಕೆ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಅಲ್ವಾ. ಲಟ್ಟಿಸ್ಕೊಂಡಿದ್ದಾಗಿದೆ. ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇದನ್ನು ತವಾ ಮೇಲೆ ಬೇಯಿಸ್ಕೊಂಡ್ಬಿಡೋಣ. ನೋಡಲಿಕ್ಕೆ ಎಷ್ಟು ಮಸಾಲೆದಾಯಕವಾಗಿ ಕಾಣಿಸುತ್ತೋ ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಚೆನ್ನಾಗಿ ಎಣ್ಣೆನ ಹಾಕೊಳ್ತಾ ಮೀಡಿಯಂ ಫ್ಲೇಮಲ್ಲಿ ಕೆಂಪುಗಾಗೋ ತನಕ ಗರಿ ಗರಿಯಾಗಿ ಬೇಯಿಸ್ಕೊಂಡ್ಬಿಡೋಣ. ಪುದೀನ ಪರೋಟಾನ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸೋದ್ರಿಂದ ತುಂಬಾ ರುಚಿನ ಕೊಡುತ್ತೆ ಅಂತಲೇ ಹೇಳ್ಬೋದು. ರುಚಿಯಾಗಿ ಬಿಸಿ ಬಿಸಿಯಾಗಿ ಪುದೀನ ಪರೋಟ ರೆಡಿಯಾಗಿದೆ. ಎಷ್ಟು ಗರಿ ಗರಿಯಾಗಿ ರುಚಿಯಾಗಿದೆ ಅಲ್ವಾ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡೋದನ್ನ ಮರಿಬೇಡಿ. ಪನ್ನೀರ್ ಪರೋಟ, ಚೀಸ್ ಪರೋಟ, ಕಡಲೆ ಹಿಟ್ಟಿನ ಪರೋಟ, ನಿಮ್ಗೆ ಯಾವ ಪರೋಟ ಇಷ್ಟ ಆಯಿತು ಅಥವಾ ಯಾವ್ದು ಇಷ್ಟ ಆಗಿಲ್ಲ ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವುದು ಟೇಸ್ಟು ಕಮ್ಮಿ ಇತ್ತು, ಯಾವ್ದು ಚೆನ್ನಾಗಿರಲಿಲ್ಲ ಅನ್ನೋದನ್ನು ಕೂಡ ತಿಳಿಸಿ. ಅತಿ ಹೆಚ್ಚು ಪ್ರೋಟೀನ್ ಹೊಂದಿರುವಂತಹ 3 ಪರೋಟಗಳು. ಇದರಲ್ಲಿ ಒಂದು ಕಡಲೆ ಹಿಟ್ಟಿನ ಪರೋಟ. ಖಾರವಾಗಿ ಪರೋಟ ಮಾಡಿಕೊಂಡು ಮೊಸರು ಗೆಜ್ಕೊಂಡು ಅಥವಾ ಚಟ್ನಿ, ಉಪ್ಪಿನಕಾಯಿ ಯಾವುದಕ್ಕೆ ಬೇಕಾದರೂ ಮಾಡ್ಕೊಳ್ಬೋದು. ಚೀಸ್ ಪರೋಟ ಮೀಡಿಯಮ್ ಆಗಿ ತುರಿದು ಮಾಡಿರೋದ್ರಿಂದ ಚೀಸು ಒಳಗಡೆ ತುಂಬ ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಒಳಗಡೆ ಮೆಲ್ಟ್ ಆಗಿರೋದ್ರಿಂದ ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಹಾಗೂ ಪನ್ನೀರ್ ಪರೋಟನೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಚೀಸ್ ಪರೋಟ, ಪನ್ನೀರ್ ಪರೋಟನ ಮಕ್ಕಳಿಗೆ ಮಾಡಿಕೊಟ್ಟು ನೋಡಿ ಅಥವಾ ಸ್ಕೂಲ್ಗಳಿಗೆ ಬಾಕ್ಸ್ಗೆ ಹಾಕ್ಕೊಟ್ಟು ನೋಡಿ ಮತ್ತೆ ಮಾಡಿಕೊಡಿ ಅಂತ ಕೇಳ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ಇನ್ನು ಪುದೀನ ಪರೋಟ ನಾನು ಹೇಳೋದೇ ಬೇಡ, ನೋಡ್ತಿದ್ರೇನೆ ನಿಮ್ಗೆ ಎಷ್ಟು ರುಚಿಯಾಗಿರ್ಬೋದು ಅಂತ ನಿಮಗೇನೆ ಅನಿಸ್ಬಿಡುತ್ತೆ. ಅಷ್ಟು ರುಚಿಯಾಗಿರುತ್ತೆ. ತಿನ್ನುವಾಗ ಬಾಯಿಗೆ ಸಿಗೋ ಆ ಬೆಳ್ಳುಳ್ಳಿ ಆಗಿರ್ಬೋದು ಅಥವಾ ಪುದೀನ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಅಗಿಯುವಾಗ ಎಳ್ಳು ರುಚಿಯಾಗಿರ್ಬೋದು, ತುಂಬಾ ಅದ್ಭುತ ಅನಿಸ್ಬಿಡುತ್ತೆ. ಮತ್ತೆ ಮಾಡ್ಕೊಂಡು ತಿಂತೀರಾ. ಅತಿ ಹೆಚ್ಚು ತಯಾರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ನಾನು ತೋರಿಸಿರೋಂತಹ ಪರೋಟಗಳಲ್ಲಿ. ಮುಂದಿನ ಪರೋಟ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅರ್ಧ ಕಪ್ಪು ಗೋಧಿ ಹಿಟ್ಟು, 2 ಸ್ಪೂನು ಎಳ್ಳನ್ನು ಹಾಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕೊಳ್ತಾ ಇದ್ದೀನಿ. 3 ಸ್ಪೂನಷ್ಟು ಕಸೂರಿ ಮೇಥಿನ ಕೈಯಿಂದ ಹೊಸ್ಕಿ ಹಾಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಈ ಪರೋಟಕ್ಕೆ ತುಂಬಾ ರುಚಿನ ಕೊಡುತ್ತೆ ಅಂತಲೇ ಹೇಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನು ಧನಿಯಾ ಪುಡಿ, 1/4 ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಸಾಲ ಪರೋಟ. ಅತಿಯಾಗಿ ಏನು ಮಸಾಲೆಗಳನ್ನು ಕೂಡ ಹಾಕಿಲ್ಲ. ತುಂಬಾ ಮೈಲ್ಡಾಗಿ ರುಚಿಯಾಗಿರುತ್ತೆ. ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದನ್ನು ಸಾಫ್ಟಾಗಿ ನಾದ್ಕೊಳ್ಳೋಣ. ಯಾವುದೇ ಪರೋಟಗಳನ್ನ ಮಾಡಿ 1 ಸ್ಪೂನು ಅಥವಾ 2 ಸ್ಪೂನು ಎಳ್ಳನ್ನು ಹಾಕೋದ್ರಿಂದ ಪರೋಟ ರುಚಿ ಇನ್ನೂ ಚೆನ್ನಾಗುತ್ತೆ ಅಂತಲೇ ಹೇಳ್ಬೋದು. ನೀವು ಅಂದ್ಕೊಳ್ಬೋದು ಎಲ್ಲ ಪರೋಟಕ್ಕೂ ಎಳ್ಳನ್ನು ಹಾಕಿದ್ದೀರಲ್ಲ ಅಂತ. ಪರೋಟಕ್ಕೆ ಎಳ್ಳನ್ನು ಹಾಕಿದ್ರೆ ತುಂಬಾ ರುಚಿನ ಕೊಡುತ್ತೆ. ಸಾಫ್ಟಾಗಿ ನಾದ್ಕೊಂಡ ನಂತರ ಸ್ವಲ್ಪ ಎಣ್ಣೆನ ಹಾಕಿ ಮತ್ತೆ ಒಂದ್ಸರಿ ನಾದಿ ಇಟ್ಕೊಳ್ಳೋಣ. ಅದರಿಂದ ಹಿಟ್ಟು ಕೊನೆ ತನಕ ಒಣಗದಿರ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಎಳ್ಳು ಬೇಡ ಅನ್ಸಿದ್ರೆ ಸ್ಕಿಪ್ ಮಾಡಿನೂ ಕೂಡ ಮಾಡ್ಕೊಳ್ಬೋದು. ಮಸಾಲ ಪರೋಟಕ್ಕೆ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಂಡಿದ್ದಾಗಿದೆ. ಮೇಥಿ ಮಸಾಲ ಪರೋಟನ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಒಂದು ಮೀಡಿಯಂ ಸೈಜು ಉಂಡೆನ ತಗೊಂಡು ತೆಳುವಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಬಿಲ್ಲೆ ಮಾಡ್ಕೊಂಡ ನಂತರ ಹಿಟ್ಟನ್ನು ಹಾಕೊಂಡು ತೆಳುವಾಗಿ ಲಟ್ಟಿಸ್ಕೊಂಡ್ಬಿಡೋಣ. ಮೇಥಿ ಮಸಾಲ ಪರೋಟನ ತೆಳುವಾಗಿ ಲಟ್ಟಿಸ್ಕೊಂಡಿದ್ದಾಗಿದೆ. ಬಿಸಿ ಇರುವ ತವಾಗೆ ಸ್ವಲ್ಪ ಎಣ್ಣೆನ ಸವರಿ
ಲಟಿಸಿರುವಂತಹ ಪರೋಟಾನ ಹಾಕಿ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ಮಗ್ಚಾಕೊಳ್ತಾ ಗರಿ ಗರಿಯಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ನಿಮ್ಗೇನಾದರೂ ಮೆತ್ತಗೆ ಬೇಯಿಸ್ಕೋಬೇಕು ಅಂದರೆ ಮೆತ್ತಗೂ ಕೂಡ ಬೇಯಿಸ್ಕೊಬೋದು. ಗರಿ ಗರಿಯಾಗಿದ್ದರೆ ಸ್ವಲ್ಪ ತಿನ್ನಲಿಕ್ಕೆ ತುಂಬಾ ರುಚಿ ಅನಿಸುತ್ತೆ. ಈ ರೀತಿ ಮೇಥಿ ಮಸಾಲ ಪರೋಟಾನ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಟೀ ಟೈಮ್ಗೆ ಅಥವಾ ಬೆಳಗಿನ ತಿಂಡಿಗೆ ತಿನ್ಬೋದು. ಅಥವಾ ಹೊರಗಡೆ ಹೋಗುವಾಗ ಈ ರೀತಿ ಮಸಾಲ ಪರೋಟಾನ ಮಾಡ್ಕೊಂಡೋದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂತಲೇ ಹೇಳ್ಬೋದು. 3-4 ದಿವಸ ಆದರೂ ಕೆಡದೇ ಇರೋಂತಹ ಪರೋಟ ಇದು. ಹೊರಗಡೆ ಹೋದಾಗ ನಿಮಗೆ 1 ಕಪ್ ಕಾಫಿ ಟೀ ಜೊತೆ ಈ ರೀತಿ ಒಂದು ಪರೋಟ ಇದ್ದರೆ ಹೊರಗಡೆ ತಿಂಡಿನೇ ಬೇಡ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಮೇಥಿ ಮಸಾಲ ಪರೋಟ ರೆಡಿ ಆಗಿದೆ. ಮುಂದಿನ ಪರೋಟ ಯಾವುದು ಅಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ಪು ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಇಡಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಚಿಲ್ಲಿ ಫ್ಲೇಕ್ಸು ಹಾಗೆ 1 ಸ್ಪೂನು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 3-4 ಸ್ಪೂನು ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರುವಂತಹ 1 ಸ್ಪೂನು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ತಿನ್ನುವಾಗ ಬೆಳ್ಳುಳ್ಳಿ ಬಾಯಿಗೆ ಸಿಗುತ್ತಲ್ಲ ಪರೋಟಗಳಲ್ಲಿ ತುಂಬಾ ರುಚಿ ಅನಿಸುತ್ತೆ. ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ತೋರಿಸಿರುವಂತಹ 15 ಪರೋಟಗಳಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಪರೋಟಗಳೇ ಆಗಿದೆ. 1 ಸ್ಪೂನು ಜೀರಿಗೆ ಪುಡಿನ ಹಾಕ್ಕೊಂಡು ಒಂದ್ಸರಿ ಇದನ್ನು ಕೈಯಿಂದಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಿಂದಲೇ ಈ ರೀತಿ ಚೆನ್ನಾಗಿ ಇಸುಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ಈರುಳ್ಳಿ ಹಾಗೂ ಕ್ಯಾರೆಟಲ್ಲಿ ಇರುವಂತಹ ನೀರಿನಂಶ ಆಚೆ ಬಂದರೆ ನೀರನ್ನು ಸ್ವಲ್ಪ ಕಮ್ಮಿ ಹಾಕಿ ಹಿಟ್ಟನ್ನು ನಾದ್ಕೊಳ್ಬೋದು. ಮೊದಲೇ ನೀರನ್ನು ಹಾಕೋದ್ರಿಂದ ಹಿಟ್ಟು ಅತಿಯಾಗಿ ತೆಳುವಾಗುತ್ತೆ. ಈರುಳ್ಳಿ ಹಾಗೂ ಕ್ಯಾರೆಟು ನೀರಿನಂಶ ಬಿಟ್ಟಷ್ಟು ಹಿಟ್ಟು ತೆಳ್ಳಗಾಗ್ತಾ ಇರುತ್ತೆ. ಮೊದಲೇ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನೀರನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಳ್ಬೋದು. ನಾನು ಯಾವಾಗಲೂ ಹಿಟ್ಟನ್ನು ಕಮ್ಮಿ ಹಾಕಿ ಅದಕ್ಕೆ ಹಾಕುವಂತಹ ಪದಾರ್ಥಗಳನ್ನ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಅದರಿಂದ ಪರೋಟ ರುಚಿ ತುಂಬಾ ಅದ್ಭುತ ಅನಿಸುತ್ತೆ. ನಾನಿಲ್ಲಿ ಅರ್ಧ ಕಪ್ಪು ಕಡಲೆ ಹಿಟ್ಟನ್ನು ಬಳಸಿದ್ರೆ ಅದಕ್ಕೆ ಹಾಕೋ ಪದಾರ್ಥನೇ 1 ಕಪ್ ಮೇಲಿರುತ್ತೆ. ನೀವೆಷ್ಟು ಹಿಟ್ಟನ್ನು ಕಮ್ಮಿ ಹಾಕ್ತಿರೋ ಪರೋಟ ರುಚಿ ಅಷ್ಟೇ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ತೋರಿಸಿರುವಂತಹ ಯಾವ ಪರೋಟಗಳಲ್ಲೂ ಕೂಡ ಹಿಟ್ಟನ್ನು ನಾನು ಜಾಸ್ತಿ ಹಾಕಿಲ್ಲ. ಅದಕ್ಕೆ ಹಾಕೋ ಪದಾರ್ಥಗಳನ್ನೇ ಜಾಸ್ತಿ ಹಾಕಿದ್ದೀನಿ. ಅದರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಿಟ್ಟನ್ನು ಈ ರೀತಿ ಸಾಫ್ಟಾಗಿ ನಾದ್ಕೊಂಡ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮತ್ತೆ ಒಂದ್ಸರಿ ಚೆನ್ನಾಗಿ ನಾದ್ಕೊಂಡ್ಬಿಡೋಣ. ಅದರಿಂದ ಹಿಟ್ಟೂ ಒಣಗೋದಿಲ್ಲ, ಕೈಗೂ ಸ್ವಲ್ಪ ಅಂಟಿರೋದು ಬಿಡುತ್ತೆ. ಸಾಮಾನ್ಯವಾಗಿ ಹಿಟ್ಟುಗಳಿಗೆ ಈರುಳ್ಳಿನ ಹಾಕಿದಾಗ ಮೊದಲು ಕೈಯಿಂದಲೇ ಸ್ವಲ್ಪ ಚೆನ್ನಾಗಿ ಹಿಸುಕೊಳ್ತಾ ಮಿಕ್ಸ್ ಮಾಡಿದ್ರೆ ಕೊನೆಯಲ್ಲಿ ಹಿಟ್ಟು ಈ ರೀತಿ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಹಿಟ್ಟು ಇಟ್ಟಿದ್ರೂ ಕೂಡ ಇಳ್ಕೊಳ್ಳೋದಿಲ್ಲ. ಕ್ಯಾರೆಟ್ ಹಾಗೂ ತೆಂಗಿನಕಾಯಿ ಪರೋಟಕ್ಕೂ ಕೂಡ ಹಿಟ್ಟು ರೆಡಿಯಾಗಿದೆ. ಒಂದು ಮೀಡಿಯಂ ಸೈಜಾಗಿ ಉಂಡೆನ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನ ಉದುರಿಸ್ಕೊಂಡು ಇದನ್ನು ಲಟ್ಟಿಸ್ಕೊಳ್ಳೋಣ. ತುಂಬ ಒತ್ತಿ ಲಟ್ಸೋದು ಬೇಡ, ಏಕೆ ಅಂದರೆ ಈರುಳ್ಳಿ ಹಾಕಿರೋದ್ರಿಂದ ಈರುಳ್ಳಿಯ ರಸ ಇಳ್ಕೊಂಡಷ್ಟು ಹಿಟ್ಟು ಮಣೆಗೆಲ್ಲ ಅಂಟ್ಕೊಳ್ಳೋ ಅಂಥ ಸಾಧ್ಯತೆ ಇರುತ್ತೆ. ಕ್ಯಾರೆಟ್ ಹಾಗೂ ತೆಂಗಿನಕಾಯಿ ಪರೋಟನೂ ಕೂಡ ಲಟ್ಟಿಸ್ಕೊಂಡಿದ್ದಾಗಿದೆ. ಬಿಸಿ ಇರುವ ತವಾಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇದನ್ನು ಕೂಡ ಗರಿ ಗರಿಯಾಗಿ ಬೇಯಿಸ್ಕೊಳ್ಳೋಣ. ಮೇಲೆ ಸ್ವಲ್ಪ ಎಣ್ಣೆನ ಕೂಡ ಸವರ್ಕೊಳ್ಳೋಣ. 15 ತರಹದ ಪರೋಟಗಳಲ್ಲಿ ನಿಮ್ಗೆ ಯಾವ ಥರ ಪರೋಟ ಇಷ್ಟ ಆಯಿತು ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಯಾವ್ದು ಇಷ್ಟ ಆಗಿಲ್ಲ ಅಂತಲೂ ಕೂಡ ಹೇಳಿ. ನೀವು ಕೂಡ ಒಮ್ಮೆ ಆದರೂ